ಜೀವ ಇವ ಅಲ್ಪಜ್ಞಾನ ನೀವ ಇವಂಗ ತನ್ನ ಜ್ಞಾನ ತನ ಗೊತ್ತಿಲ್ಲ ಅವ. ಯಾಕ್ರಿ ಈ ಶರೀರದಾಗ ಎಷ್ಟು ನರನಾಡಿಗಳದಾವು, ಎಷ್ಟು ಸಲ ಇದು ಶ್ವಾಸ ಉಶ್ವಾಸ ಇನ್ ಹೋಗ್ತದ ಬರ್ತದ, ಎಷ್ಟ್ ಇದ್ರದ ಇವ್ ಗೊತ್ತಿಲ್ಲ. ಅಂದ್ಮೇಲೆ ಇವ ಜಗತ್ತ ಕರ್ತಾಗ ಬರಲ್ಲ. ಇವ ಅಲ್ಪಜ್ಞ ಅದನ. ಈಶ್ವರ ಮಾತ್ರ ಸರ್ವಜ್ಞ, ಅವ್ ಎಲ್ಲದರ ಜ್ಞಾನವು ಪ್ರತ್ಯಕ್ಷವು ಇರುತ್ತದೆ. ಮತ್ ಇವ ಈಶ್ವರ ಹೆಂಗದನ್ರಿ? ಸರ್ವಜ್ಞ. ಇವ ಭೋಕ್ತಾ, ಅವ ಸೃಷ್ಟಿ ಕರ್ತ ಮಾಡ್ಯಾನ. ಇವ ಭೋಕ್ತಾ, ಅವ ಸರ್ವಜ್ಞ ಅದಾನ, ಇವ ಅಲ್ಪಜ್ಞ. ಇವ ಭೋಕ್ತಾ ಯಾಕಂದ್ರೆ ಇವ ಪುಣ್ಯ ಪಾಪಗಳ ಫಲವನ್ನು ಉಣ್ಣುವವನು. ಜೀವ ಏನ್ ಮಾಡ್ತಾನ್ರಿ? ಪುಣ್ಯ ಪಾಪಗಳ ಫಲವನ್ನು ಇವ ಉಣ್ಣೋ. ಅವ ಕರ್ತ, ಇವ ಭೋಕ್ತಾ. ಅವ ಸರ್ವಜ್ಞ, ಇವ ಅಲ್ಪಜ್ಞ. ಇನ್ನ ಈ ಜೀವ ಮತ್ತು ಈಶ್ವರ ಇವ್ರಿಬ್ರು ಹೆಂಗದಾರ್ರಿ? ಅನಾದಿ ಕಲ್ಪಿತ. ಮತ್ತೆ ಈಶ್ವರನಿಗೆ ಉಪಾಧಿಯಾದ ಮಾಯೆ ಅದು ಒಂದೇ ಇರುತ್ತದೆ ಮತ್ತು ಅಪೇಕ್ಷಿಕ ವ್ಯಾಪಕ. ಈಶ್ವರನಿಗೆ ಉಪಾಧಿಯಾದ ಮಾಯೆ ಅದು ಒಂದೇ ಐತಿ ಮತ್ತು ಅಪೇಕ್ಷಿಕ ವ್ಯಾಪಕ ಐತಿ. ಇನ್ನ ಈಶ್ವರ ಈ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರ ಅವನಿಗೆ ಉಪಾಧಿ ಒಂದು ಮಾಯೆನೂ ಇದೆ, ಒಂದು ತಮ ಪ್ರಧಾನ ಪ್ರಕೃತಿಯು ಇದೆ. ನಿಮಿತ್ತ ಕಾರಣ ಯಾವ್ದ್ರಿ? ಮಾಯೆ ಅನ್ನೋದನ್ನ ನಿಮಿತ್ತ ಕಾರಣ ಮಾಡ್ಕೊಂಡಾನ. ಆಮೇಲೆ ಉಪಾದಾನ ಕಾರಣ ತಮ ಪ್ರಧಾನ ಪ್ರಕೃತಿ. ಇವು ಎರಡು ಸಹಾಯದಿಂದ ಜಗತ್ತೇನ್ ಮಾಡೇನ್ರಿ? ಈಶ್ವರ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಮುಂದೆ ಈ ಜಗತ್ತು ಹೆಂಗ ಉತ್ಪತ್ತಿ ಆಯ್ತಪ್ಪಾ ಅಂತಂದ್ರ, ಸೃಷ್ಟಿ ಉತ್ಪತ್ತಿಗಿಂತ ಪೂರ್ವದಲ್ಲಿ ಜೀವರುಗಳು ಮಾಡಿದ ಪುಣ್ಯ ಪಾಪ ಕರ್ಮಗಳು ಅವಿದ್ಯೆಯಲ್ಲಿ ಇದ್ವು. ಆ ಅವಿದ್ಯೆ ಎಲ್ಲಿತ್ತಪ್ಪ ಅಂದ್ರ ಮಾಯೆಯಲ್ಲಿ ಲೀನವಾಗಿತ್ತು. ಎಲ್ಲಿತ್ತಿರದ? ಸೃಷ್ಟಿ ಇನ್ನು ಉತ್ಪತ್ತಿ ಆಗಿರ್ಲಿಲ್ಲ. ಇನ್ನು ಉತ್ಪತ್ತಿಗಿಂತ ಪೂರ್ವದಲ್ಲಿ ಜೀವರುಗಳು ಮಾಡಿದ ಪುಣ್ಯ ಪಾಪ ಕರ್ಮಗಳು ಮಾಯೆಯಲ್ಲಿ ಲೀನವಾಗಿತ್ತು. ಮತ್ ಆ ಮಾಯೆ ಬ್ರಹ್ಮನಿಗಿಂತ ಭಿನ್ನವಾಗಿ ಪ್ರತೀತಿ ಆಗೋದಿಲ್ಲ, ಮತ್ ಅಭಿನ್ನವಾಗಿ ಇತ್ತು. ಆಮೇಲೆ ಏನಾಗ್ತಪ್ಪ ಅಂದ್ರ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದ ಬ್ರಹ್ಮ ಒಂದು ಇತ್ತು. ಸದೇವ ಸೌಮ್ಯ ಇದಮಗ್ರ ಆಸಿತ್ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಸ್ವಗತ ಭೇದವೂ ಇಲ್ಲ, ಸಜಾತಿ ಭೇದವೂ ಇಲ್ಲ, ವಿಜಾತಿ ಭೇದವೂ ಇಲ್ಲ. ಮತ್ತ ಮುಂದೆ ಏನಾತ್ರಿಪಾ ಅಂತಂದ್ರ, ಮುಂದೇನಾತ್ರಿ? ಜೀವರುಗಳು ಮಾಡಿದ ಕರ್ಮಗಳು ಪರಿಪಕ್ವ ಆದ ನಂತರ ಈಶ್ವರನಿಗೆ ಇಚ್ಛೆ ಆಯ್ತು. ಜೀವರುಗಳು ಮಾಡಿದ ಕರ್ಮ ಪುಣ್ಯ ಪಾಪ ಕರ್ಮಗಳು ಅದ ಭೋಗ ಕೊಡಲಿಕ್ಕೆ ಉದ್ಯುಕ್ತ ಆದಾಗ ಈಶ್ವರನಲ್ಲಿ ಇಚ್ಛೆ ಆಯ್ತು. ಏನ ಇಚ್ಛೆ ಆಯ್ತ್ರಿ ಅವಂಗ? ಏಕೋ ಅಂ ಬಹುಶಯಂ ಪ್ರಜಾಯತಿ. ನಾನು ಒಬ್ಬನೇ ಇದ್ದೇನೆ, ಬಹುರೂಪಿಯಾಗಬೇಕೆಂಬ ಇಚ್ಛೆಯು ಉಂಟಾಯಿತು. ಆ ಇಚ್ಛೆ ಉಂಟಾದ ತಕ್ಷಣವೇ ಈಶ್ವರನಿಗೆ ಉಪಾಧಿಯಾದ ಮಾಯೆಯಲ್ಲಿ ಶೋಭೆ ಆಗ್ತ, ಅಂದ್ರೆ ಕಾರ್ಯರೂಪದಿಂದ ಪ್ರಕಟ ಆಗ್ತ. ಏನ್ ಪ್ರಕಟ ಆತ್ರಿಪ್ಪ ಅಂದ್ರ ಮಾಯೆ ಶೋಭೆ ಬಂದಿ ಮಹತ್ತಾಯ್ತು. ಮಹತ್ತು ಅಹಂಕಾರ. ಅದು ಅಹಂಕಾರಗಳು ವೈಕಾರಿಕ ಅಹಂಕಾರ, ತೇಜಸ್ ಅಹಂಕಾರ, ಭೂತಾದಿ ಅಹಂಕಾರ. ಇನ್ನ ವೈಕಾರಿಕ ಸತ್ವಗುಣ ವೈಕಾರಿಕ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯಗಳು, ಆಮೇಲೆ ರಜೋಗುಣ ತೇಜಸ್ ಅಹಂಕಾರದಿಂದ ಪಂಚ ಕರ್ಮೇಂದ್ರಿಯ ಮತ್ತು ಪಂಚ ಪ್ರಾಣಗಳು, ಎರಡೂ ಭೂತಗಳ ಮಿಶ್ರಣದಿಂದ ಅಂತಃಕರಣ ಪಂಚಕ. ಇನ್ನು ಕೊನೆಯದಾದ ತಮೋಗುಣ ಭೂತಾದಿ ಪಂಚಕದಿಂದ ತಮ ಪ್ರಧಾನ ಪ್ರಕೃತಿ. ಈ ರೀತಿಯಿಂದ ಏನಾಗ್ತದೆ? ಮಾಯೆಯಲ್ಲಿ ಕ್ಷೋಭೆ ಉಂಟಾಗಿ ಪಂಚಮಹಾಭೂತಗಳು ಉತ್ಪನ್ನವಾದವು. ಅಂದ್ರೆ ಅಪಂಚೀಕೃತ ಪಂಚಮಹಾಭೂತಗಳು ಉತ್ಪನ್ನ ಆಗ್ತವೆ. ಅದರಿಂದ ಏನಾತ್ರಿ? ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆಯ್ತು. ಮೊಟ್ಟ ಮೊದಲಿಗೆ ಈಶ್ವರ ಏನ್ ಮಾಡ್ದಪ್ಪ ಅಂತಂದ್ರ ಸೂಕ್ಷ್ಮ ಶರೀರ ಉತ್ಪತ್ತಿ ಮಾಡ್ದ. ಅವಾಗ ಏನಾತ್ರಿ? ಅಲ್ಲೇ ಭೋಗ ಮತ್ತು ಮೋಕ್ಷದ ವ್ಯವಹಾರ ನಡಿಲಿಲ್ಲ. ಜೀವನಿಗೆ ಭೋಗ ಮತ್ತು ಮೋಕ್ಷ ಆಗ್ಬೇಕಲ್ಲ, ಅದ ಸೂಕ್ಷ್ಮ ಶರೀರದಲ್ಲಿ ಯಾವ ಭೋಗವೂ ಇಲ್ಲ, ಮೋಕ್ಷವೂ ಇಲ್ಲ. ಮತ್ತ ಏನಾತ್ರಿ? ಮತ್ತೊಮ್ಮೆ ಏನ್ ಮಾಡ್ದ? ಈಶ್ವರ ಇಚ್ಛೆ ಮಾಡ್ದ, ಮತ್ ಸಂಕಲ್ಪ ಮಾಡಿದ ತಕ್ಷಣ ಏನಾತ್ರಿ? ಅಪಂಚೀಕೃತ ಪಂಚ ಮಹಾಭೂತಗಳು ಪಂಚೀಕೃತ ಪಂಚ ಮಹಾಭೂತಗಳು.
ಇದರಿಂದ ಏನಾತ್ರಿ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚದ ಅಭಿಮಾನಿ ಜೀವನ ದೃಷ್ಟಿಯಿಂದ ಈಶ್ವರ. ನಿಜವಾಗಿಯೂ ನಾವು ವಿಚಾರ ಮಾಡಿ ನೋಡಿದಪ್ಪ ಅಂದ್ರೆ ಈಶ್ವರನಿಗೆ ಯಾವ ಪ್ರಪಂಚವೂ ಇಲ್ಲ. ಜೀವನ ಅಪೇಕ್ಷೆಯಿಂದ ಈಶ್ವರನಿಗೆ ಕೂಡ ಪ್ರಪಂಚವು ಇರುತ್ತದೆ. ಇನ್ನು ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚದ ಅಭಿಮಾನಿ ಜೀವನಾಗಿದ್ದಾನೆ. ಇವರಲ್ಲಿ ಈಶ್ವರನು ಸರ್ವಜ್ಞ ಮತ್ತು ನಿತ್ಯ ಮುಕ್ತ. ಈಶ್ವರ ಹೆಂಗದಾನ್ರಿ? ಸರ್ವಜ್ಞ ಅದಾನ, ನಿತ್ಯ ಮುಕ್ತ ಅದಾನ. ಆಮೇಲೆ ಜೀವ ಅಲ್ಪಜ್ಞ ಬದ್ಧ. ಅವ ಯಾಕೆ ಸರ್ವಜ್ಞ? ಅವಂಗ ಉಪಾಧಿಯಾದ ಮಾಯು ಶುದ್ಧ ಇರುತ್ತದೆ. ಆ ಮಾಯ ಈಶ್ವರ ಆದಿಯಲ್ಲಿ ಇದ್ದುಕೊಂಡು ಈಶ್ವರನನ್ನು ಮೋಹ ಮಾಡಿಲ್ಲ. ಆದ್ರೆ ಜೀವನಿಗೆ ಏನ್ ಮಾಡಿತಿರದ? ಇವಂಗ ಮೋಹ ಮಾಡಿತ್ತೆ, ಅವಂಗ ಮೋಹ ಮಾಡಿಲ್ಲ. ಈ ರೀತಿಯಿಂದ ಶುದ್ಧ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪ ಮಾಡಕ್ ಬರ್ತದಪ್ಪ ಅಂತಂದ್ರ, ಆಮೇಲೆ ಈ ಆರೋಪ ಸತ್ಯವೋ ಮಿಥ್ಯವೋ ಅಂತಂದ್ರೆ ಈ ಆರೋಪವು ಎಲ್ಲವೂ ಮಿಥ್ಯೆ. ದೃಷ್ಟಾಂತ ಕೇಳದಂದ್ರೆ ರಜ್ಜುವಿನಲ್ಲಿ ಸರ್ಪ ತೋರಿದಂತೆ, ಸಾಕ್ಷಿಯಲ್ಲಿ ಸ್ವಪ್ನ ತೋರಿದಂತೆ, ಕನ್ನಡಿಯಲ್ಲಿ ನಗರದ ಪ್ರತಿಬಿಂಬ ತೋರಿದಂತೆ ಈ ಆರೋಪ ಎಲ್ಲವೂ ಮಿಥ್ಯೆ. ಇನ್ನು ರಜ್ಜುವಿನಲ್ಲಿ ಸರ್ಪ ತೋರಿದ್ದದು ಸಾಕ್ಷಿ ಭಾಷ್ಯ. ಯಾಕ್ರಿ? ರಜ್ಜುವಿನಲ್ಲಿ ಸರ್ಪ ತೋರದಾಗ್ಲಿ, ಸಾಕ್ಷಿಯಲ್ಲಿ ಸ್ವಪ್ನ ಆಗಿರ್ಲಿ, ಕನ್ನಡಿಯಲ್ಲಿ ನಗರದ ಪ್ರತೀತ ಏನಿತ್ತಲ್ಲ, ನಗರದ ಪ್ರತಿಬಿಂಬ, ಇವೆಲ್ಲವೂ ಸಾಕ್ಷಿ ಭಾಷ್ಯ. ಒಂದು ಸಾಕ್ಷಿ ಭಾಷ್ಯ, ಇನ್ನೊಂದು ಪ್ರಮಾತ ಭಾಷ್ಯ. ಎಲ್ಲಿ ಏಕಕಾಲದಲ್ಲಿ ವಸ್ತು ಮತ್ತು ವಸ್ತುವಿನ ಜ್ಞಾನ, ವಸ್ತು ಮತ್ತು ವಸ್ತುವಿನ ಜ್ಞಾನ ಎರಡು ಏಕಕಾಲದಲ್ಲಿ ಎಲ್ಲಿ ಉತ್ಪತ್ತಿ ಆಗ್ತಾವಲ್ಲ, ಅಲ್ಲಿ ಏನ್ಬೇಕ್ರಿ? ಸಾಕ್ಷಿ ಭಾಷ್ಯ. ವಸ್ತು ವಸ್ತುವಿನ ಜ್ಞಾನ. ಈ ರಜ್ಜುವಿನಲ್ಲಿ ತೋರಿದಂತ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ಏಕಕಾಲದಲ್ಲಿ ತೋರೈತಿ. ಅದಕ್ಕೆ ಅಲ್ಲಿ ಏನ್ಬೇಕು ನಾವು? ಸಾಕ್ಷಿ ಭಾಷ್ಯ. ಇನ್ನ ಪ್ರಮಾತ ಭಾಷ್ಯ ಅಂದ್ರೆ, ಪ್ರಮಾತ ಭಾಷೆ ಅಂದ್ರೆ ವಸ್ತು ಮೊದಲು ಇರಬೇಕು. ಕರೆಕ್ಟ್. ವಸ್ತು ಮೊದಲು ಇರಬೇಕು, ಅದ್ರ ಜ್ಞಾನ ಇರಬಾರ್ದು. ವಸ್ತು ಮೊದಲು ಇರಬೇಕು, ಇಂದಾಗ ಜ್ಞಾನ ಆಗ್ತಿರ್ಬೇಕು. ಅಂತಕ್ಕ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಆ ವಿಷಯದೊಡನೆ ಸಂಬಂಧ ಆಗಿ ನಂತರ ಆ ವೃತ್ತಿ ಏನ್ ಮಾಡ್ತದಪ್ಪ ಅಂದ್ರೆ ಆ ವಸ್ತುವಿನ ಸಮಾನ ಆಕಾರವನ್ನು ತಾಳುತ್ತದೆ. ನಂತರ ಏನಾಕತ್ರಿ? ಆವರಣ ಹಂಗಾಗಿ ವಸ್ತುವಿನ ಜ್ಞಾನವು ಆಗುತ್ತದೆ. ಇದಕ್ಕೇನನ್ಬೇಕ್ರಿ? ಪ್ರಮಾತ ಭಾಷೆ. ಅದು ಸಾಕ್ಷಿ ಭಾಷೆಯಲ್ಲಿ ಆ ರೀತಿ ಇಲ್ಲ. ಅಂತಕ್ಕ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿರ್ತದ, ಆದ್ರೆ ವಸ್ತುವಿನ ಸಮಾನ ಆಕಾರ ಅದ ತಾಳೋದಿಲ್ಲ. ಅವಾಗ ಏನಾಕಿತ್ರಪ್ಪ ಅಂದ್ರ ಅವಿದ್ಯೆಯಲ್ಲಿ ಶೋಭೆ ಉಂಟಾಕೈತಿ. ಅವಿದ್ಯೆಯಲ್ಲಿ ಶೋಭೆ ಉಂಟಾಗಿ ತಮೋಗುಣ ಏನಾಕೈತ್ರಪ್ಪ? ಸರ್ಪ ಆಕತ್ತೆ. ಅವಿದ್ಯೆಯಲ್ಲಿ 3 ಗುಣ ಅದಾವ, ಸತ್ವ ರಜ ತಮ. ಏನಾತ್ರಿ? ತಮೋಗುಣ ಏನಾಯ್ತು? ಸರ್ಪಾಕಾರವಾಗಿ ಪರಿಣಾಮ ಹೊಂದಿತ್ತು. ಇನ್ನ ಅದೇ ಅವಿದ್ಯೆಯಲ್ಲಿರುವಂತ ಸತ್ವಗುಣ ಜ್ಞಾನಾಕಾರವಾಗಿ ಪರಿಣಾಮ ಹೊಂದಿತ್ತು. ಇನ್ನ ರಜೋಗುಣ ಉಳಿತಲ್ಲ, ಅದ್ರಲ್ಲಿ ರಜೋಗುಣ ಉಳಿತಲ್ಲ. ರಜೋಗುಣ, ತಮೋಗುಣ ಸರ್ಪಾಕಾರ ಆಯ್ತು, ಸತ್ವಗುಣ ಜ್ಞಾನಾಕಾರ ಆಯ್ತು. ಇಲ್ಲಿ ರಜೋಗುಣ ಕೂಡ ಇದೆ. ಹೆಂಗಂದ್ರ ವೃತ್ತಿ ಹೊರಗೆ ಬರ್ಬೇಕಾದ್ರ ರಜೋಗುಣ ಮೂಲಕವಾಗಿ ವೃತ್ತಿ ಹೊರಗೆ ಬರ್ತದೆ. ಸತ್ವಗುಣದ ಕೆಲಸ ಏನ್ರಿ? ಜ್ಞಾನ ಮಾಡ್ತದೆ. ಸತ್ವ ಸಂಜಾಯತೆ ಜ್ಞಾನ. ವೃತ್ತಿ ಹೊರಗೆ ಬರ್ಬೇಕಾದ್ರೆ ರಜೋಗುಣ ಮೂಲಕವಾಗಿನೇ ವೃತ್ತಿ ಏನಾಕೈತ್ರಿ? ಹೊರಗೆ ಬರ್ತದೆ. ಅಂದ್ಮೇಲೆ 3 ಗುಣಗಳಲ್ಲಿ ಇದಕ್ಕೇನಾಗ್ಬೇಕ್ರಿ? ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯ. ಸಾಕ್ಷಿ ಭಾಷೆಯಲ್ಲಿ ಅವಿದ್ಯಾ ವೃತ್ತಿ ಇರ್ತದೆ. ಸಾಕ್ಷಿ ಭಾಷೆಯಲ್ಲಿ ಅವಿದ್ಯಾ ವೃತ್ತಿ, ಪ್ರಮಾತ ಭಾಷೆಯಲ್ಲಿ ಅಂತಃಕರಣ ವೃತ್ತಿ. ಅಂತಃಕರಣ ವೃತ್ತಿ ಇದ್ದಿದ್ದು ಅದು ಯಥಾರ್ಥ ಜ್ಞಾನ. ಅಂತಃಕರಣ ವೃತ್ತಿ ಅಲ್ಲಿ ಇರ್ತೈತಲ್ಲ, ಅದು ಯಥಾರ್ಥ ಜ್ಞಾನ ಇರ್ತೈತಿ. ಯಾಕೆ ಯಥಾರ್ಥ ಜ್ಞಾನ ಅಂತೀವಪ್ಪ ಅಂದ್ರ, ನಾವು ಅದನ್ನ ಇನ್ನೊಮ್ಮೆ ನೋಡ್ತೀನಪ್ಪ ಅಂದ್ರ ಆ ವಸ್ತು ಇರ್ತೈತಿ. ಅಂತಃಕರಣ ವೃತ್ತಿಯಿಂದ ನಾವು ಯಾವುದೇ ಜ್ಞಾನ ಮಾಡ್ಕೊಂಡ್ರು ಕೂಡ ಅದನ್ನ ನಾವ್ ಇನ್ನೊಮ್ಮೆ ನೋಡ್ತೀವಪ್ಪ ಅಂದ್ರ ಆ ವಸ್ತು ಅಲ್ಲಿ ಇರ್ತೈತಿ. ಈ ಅವಿದ್ಯಾ ವೃತ್ತಿಯಿಂದ ಹುಟ್ಟಿದಂತ ಬ್ರಹ್ಮಜ್ಞಾನದಲ್ಲಿ, ಅವಿದ್ಯಾ ವೃತ್ತಿಯಿಂದ ಹುಟ್ಟಿದ ಭ್ರಾಂತಿ ಜ್ಞಾನ ಅದು ಯಥಾರ್ಥ ಇರ್ತೈತಿ, ಯಥಾರ್ಥ ಇರೋದಿಲ್ಲ. ಅದನ್ನ ನಾವ್ ಇನ್ನೊಮ್ಮೆ ನೋಡ್ತೀನಪ್ಪಾ ಅಂದ್ರ ಅಲ್ಲಿ ಇರೋದಿಲ್ಲ.
ಯಾಕ್ರಿ ಅದು ಯಥಾರ್ಥ ಜ್ಞಾನ. ಅವಿದ್ಯಾ ವೃತ್ತಿಯಿಂದ ಹುಟ್ಟಿದ್ದು ಯಥಾರ್ಥ ಜ್ಞಾನ, ಅಂತಃಕರಣ ವೃತ್ತಿಯಿಂದ ಹುಟ್ಟಿದ್ದು ಯಥಾರ್ಥ ಜ್ಞಾನ. ಯಾಕೆ ಯಥಾರ್ಥ ಜ್ಞಾನ ಅಂತೀವಂದ್ರೆ ನಾವು ಅದನ್ನ ಇನ್ನೊಮ್ಮೆ ನೋಡ್ತೀನಪ್ಪಾ ಅಂದ್ರೆ ಆ ವಸ್ತು ಇರ್ತೈತಿ, ಅದಕ್ಕ ಅಲ್ಲಿ ಅಂತಃಕರಣ ವೃತ್ತಿ ಹೇಳ್ಬೇಕು. ಅದು ಇನ್ನೊಮ್ಮೆ ಎಲ್ಲಿ ನಾವು ಇನ್ನೊಮ್ಮೆ ನೋಡ್ತೀನಪ್ಪಾ ಅಂದ್ರೆ ಅದು ಇರೋದಿಲ್ಲಲ್ಲ, ಅಲ್ಲಿ ಅವಿದ್ಯಾ ವೃತ್ತಿ. ಇಲ್ಲಿ ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯ. ಪ್ರಮಾತ ಭಾಷೆಯಲ್ಲಿ ಸತ್ತ 3 ಇರ್ತಾವೆ. ಎಲ್ಲಿ ಪ್ರಮಾತ ಭಾಷೆ ಬಂತಪ್ಪ ಅಂದ್ರೆ ಸತ್ತ 3, ಒಂದು ವ್ಯಾವಹಾರಿಕ, ಸತ್ತ 3 ಬಂದಿರ್ತಾವೆ. ಅಂದ್ರೆ ಸೃಷ್ಟಿ ದೃಷ್ಟಿವಾದ ಸತ್ತ 3 ಇರ್ತಾವೆ. ಎಲ್ಲಿ ಪ್ರಮಾತ ಭಾಷೆಯಲ್ಲಿ. ಸಾಕ್ಷಿ ಭಾಷೆಯಲ್ಲಿ ಬಂತಪ್ಪ ಅಂದ್ರೆ ಸತ್ತ 2, ಒಂದು ಪಾರಮಾರ್ಥಿಕ ಸತ್ತ, ಇನ್ನೊಂದು ಪ್ರಾತಿಭಾಷ ಸತ್ತ. ವ್ಯವಹಾರ ಸತ್ತ ಇಲ್ಲ. ಸೃಷ್ಟಿ ದೃಷ್ಟಿವಾದಲ್ಲಿ ಸತ್ತ 3 ಬರ್ತಾವ. ಮೊದಲು ವಸ್ತು ಇರ್ತೈತಿ, ಆಮೇಲೆ ಅಂತಃಕರಣ ವೃತ್ತಿ ಆ ಇಂದ್ರಿಯಗಳ ದ್ವಾರ ಹೋಗಿ ಆ ವಸ್ತುವಿನ ಸಮಾನ ಆಕಾರ ತಾಳಿದ ನಂತರ ಆ ಆವರಣ ಭಂಗವಾಗಿ ಆ ವೃತ್ತಿಯಲ್ಲಿ ಇರುವಂತ ಚಿದಾಭಾಸನಿಗೆ ಇದು ಘಟ ಇದು ಪಟ ಅಂತ ಈ ಜ್ಞಾನ ಇವಂಗ ಆಗ್ತೈತಿ. ಆದ್ರೆ ದೃಷ್ಟಿ ಸೃಷ್ಟಿವಾದದಲ್ಲಿ ಈ ರೀತಿ ಇಲ್ಲ. ವಸ್ತು ಮೊದಲಿಲ್ಲ, ಯಾವಾಗ ನಾವು ನೋಡ್ತೀವಿ ಅವಾಗ ಅಷ್ಟ ಆ ವಸ್ತು ಉತ್ಪತ್ತಿ. ಯಾವಾಗ ನೋಡ್ತೀವಿ ಅವಾಗ ಆ ವಸ್ತು ಐತಿ, ಯಾವಾಗ ನೋಡುದಿಲ್ಲ ಆ ವಸ್ತುನೂ ಇಲ್ಲ, ಆ ವಸ್ತುವಿನ ಜ್ಞಾನವೂ ಇಲ್ಲ. ಇದಕ್ಕೇನ್ ಅನ್ಬೇಕ್ರಿ? ದೃಷ್ಟಿ ಸೃಷ್ಟಿವಾದ. ದೃಷ್ಟಿ ಸೃಷ್ಟಿವಾದಲ್ಲಿ ಸತ್ತ 2, ಒಂದು ಪಾರಮಾರ್ಥಿಕ, ಒಂದು ಪ್ರಾತಿಭಾಸಿಕ ಸತ್ತ. ಮತ್ತ ಮೊದಲ್ ವಸ್ತು ಇತ್ತನ್ನಾಕ ಪ್ರಮಾಣಗಳೇ ಇಲ್ಲ. ಮೊದಲ್ ವಸ್ತು ಇಲ್ಲವೇ ಇಲ್ಲ. ಯಾವಾಗ ನಾವು ನೋಡ್ತೀವಲ್ಲ ಅವಾಗ ಮಾತ್ರ ಆ ವಸ್ತು ಐತಿ. ಯಾವಾಗ ನಾವು ರಜ್ಜು ನೋಡ್ತೀವಿ ಅವಾಗ ಅಷ್ಟೇ ಸರ್ಪ ಐತಿ. ರಜ್ಜುನ ನೋಡಿಲ್ಲ ಅಂದ್ರೆ ಸರ್ಪವೂ ಇಲ್ಲ. ಯಾವಾಗ ನಾವು ಕಣ್ ತೆಗೆದು ನೋಡ್ತೀವಿ ಅವಾಗ ಈ ಜಗತ್ತ ಐತಿ. ಕಣ್ ಯಾವಾಗ ಮುಚ್ಚಿದ್ವಿ ಜಗತ್ತ ಇಲ್ಲ. ಯಾಕ್ರಿ? ಜಗತ್ತಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ಯಾರ್ರಿ, ದೃಷ್ಟಿ ಸಮಸಮಯ ವಿಶ್ವ ಸೃಷ್ಟಿ. ಸಂಸ್ಕೃತ ಏನೈತ್ರಿಪ್ಪ ಶ್ಲೋಕ ಅಂದ್ರದ, ದೃಷ್ಟಿ ಸಮಸಮಯ ವಿಶ್ವ ಸೃಷ್ಟಿ ಯದಾ ಯತ್ ಪಶ್ಯತಿ ತತ್ ಸಮಕಾಲಂ ತತ್ ಸೃಜತಿ. ಏನ್ ಹೇಳಿದ್ರಿ ಅವ್ರ? ದೃಷ್ಟಿ ಸಮಸಮಯ ವಿಶ್ವ ಸೃಷ್ಟಿ ಯದಾ ಯತ್ ಪಶ್ಯತಿ ತತ್ ಸಮಕಾಲಂ ತತ್ ಸೃಜತಿ. ಅವಿದ್ಯಾ ವೃತ್ತಿ ರೂಪ ಜ್ಞಾನವೇ ಏನಾಗೈತ್ರಿ? ಅವಿದ್ಯಾ ವೃತ್ತಿ ರೂಪ ಜ್ಞಾನದ ಸಮಕಾಲದಲ್ಲಿಯೇ ವಸ್ತು ಅನಿರ್ವಚನೀಯವಾಗಿ ಉತ್ಪತ್ತಿ ಆಗೈತಿ. ಯಾವ್ರಿ? ಅವಿದ್ಯಾ ವೃತ್ತಿ ರೂಪ ಜ್ಞಾನದ ಸಮಕಾಲದಲ್ಲಿಯೇ ಪದಾರ್ಥವು ಅನಿರ್ವಚನೀಯವಾಗಿ ನೂತನ ಉತ್ಪತ್ತಿ. ಆ ವಸ್ತು ಮೊದಲು ಇದ್ದಿರಲಿಲ್ಲ ಅಲ್ಲಿ. ಯಾವಾಗ ನಾವು ನೋಡ್ತೀವಲ್ಲ ಅವಾಗ ಮಾತ್ರ ಆ ಪದಾರ್ಥವು ಅನಿರ್ವಚನೀಯವಾಗಿ ನೂತನವಾಗಿ ಉತ್ಪತ್ತಿ ಆಗುತ್ತದೆ. ಇದಕ್ಕೇನ್ ಅನ್ಬೇಕ್ರಿ? ದೃಷ್ಟಿ ಸೃಷ್ಟಿವಾದ. ಅಂದ್ರೆ ಇದು ಸಾಕ್ಷಿ ಭಾಷ್ಯ. ದೃಷ್ಟಿ ಸೃಷ್ಟಿವಾದದಲ್ಲಿ 2 ಸತ್ತ. ಸೃಷ್ಟಿ ದೃಷ್ಟಿವಾದ ಅದು ಕನಿಷ್ಠ ಅಧಿಕಾರಿಗೆ ಏನ್ ಮಾಡೋದ್ರಿ? ಸೃಷ್ಟಿ ದೃಷ್ಟಿವಾದ ಅಂದ್ರೆ ಸತ್ತ 3 ಹೇಳ್ಬೇಕು. ರಜ್ಜು ಏನೈತಲ್ಪ ಅದು ವ್ಯಾವಹಾರಿಕ ಸತ್ತ. ರಜ್ಜು ವ್ಯವಹಾರ ಸತ್ತ ಐತಿ. ಸರ್ಪ ಪ್ರಾತಿಭಾಸಿಕ ಐತಿ. ಮತ್ತ ಚೇತನ ಸತ್ತ ಐತಿ. ಈಗ ಮೊದಲು 3 ಸತ್ತ ಹೇಳ್ಕೊಂಡು ಕೊನೆಗೆ ಏನ್ ಮಾಡ್ತಾರ್ರಿ ಅಂದ್ರ 2 ಸತ್ತ. ಇನ್ನೂ ಮುಂದೆ ಹೋಗಿ ಏನ್ ಮಾಡ್ತಾರ್ರಿ? ಒಂದ. ಯಾವ್ದ್ರಿ? ಪ್ರಾತಿಭಾ ಸತ್ತವು ಇಲ್ಲವೇ ಇಲ್ಲ. ಇದೆಲ್ಲವೂ ಬ್ರಹ್ಮ ಸ್ವರೂಪವೇ. ನಿನ್ನ ಅಜ್ಞಾನದ ಮೂಲಕವಾಗಿ ಈ ಜಗತ್ತು ತೋರ್ತೈತಪ್ಪ. ಇದಕ್ಕ ಇನ್ ಅಜ್ಞಾನದ ಮೂಲಕವಾಗಿ ಈ ಜಗತ್ತು ತೋರ್ತೈತ ಅಂತೇಳಿ ಏನ್ ಮಾಡ್ತಾರ್ರಿ ಇವ್ರ? ಸತ್ತ ಒಂದೇ. ಪಾರಮಾರ್ಥಿಕ ಸತ್ತ ಅಂದ್ರ ಅಜಾತವಾದ. ಇಲ್ಲಿ ಮಾಡಿದ್ರಿ ಅವರು ಒಂದು ಸಾಕ್ಷಿ ಭಾಷ್ಯ, ಒಂದು ಪ್ರಮಾತ ಭಾಷ್ಯ. ವ್ಯಾವಹಾರಿಕ ಸತ್ತ ಬಂದ್ರ ಮಾತ್ರ ಈಶ್ವರ ಬರ್ತಾನ್ರಿ. ವ್ಯಾವಹಾರಿಕ ಸತ್ತ ಬಂದ್ರ ಮಾತ್ರ ಈಶ್ವರ. ವ್ಯಾವಹಾರಿಕ ಸತ್ತ ಇಲ್ಲ ಅಂದ್ರ ಈಶ್ವರನೂ ಇಲ್ಲ. ಅರ್ಥಾತ್ರಿ?
ಒಂದು ಕಲ್ಪಿತ ವಸ್ತು ಇದೆ, ಒಂದು ಸಾಕ್ಷಿ ಇದೆ. ಒಂದು ಪಾರಮಾರ್ಥಿಕ ಸತ್ತ, ಉಳಿದ ಎಲ್ಲವೂ ಏನ್ ನಾವು ನೋಡ್ತೀವೋ ಎಲ್ಲವೂ ಪ್ರಾತಿಭಾಸಿಕ ಸತ್ತ. ಸತ್ತ ಮೂರ್ ಬಂದಾಗ ಮಾತ್ರ ಈಶ್ವರ್ ಮಾಯಾ ಉಪಾದಿಯಿಂದ ಕೂಡಿದಂತ ಈಶ್ವರ ಬರ್ತಾನ. ಸತ್ತ ಎರಡೇ ನಾವು ತಗೊಂಡಿವಿ ಅಂದ್ಮೇಲೆ ಈಶ್ವರನು ಉಗೆ ಬಿಟ್ಟಾವ. ಒಂದು ಪಾರಮಾರ್ಥಿಕ ಸತ್ತ, ಚೇತನ ಬಿಟ್ಟು ಎಲ್ಲವೂ ಪ್ರಾತಿಭಾಸಿಕ ಸತ್ತ. ಈ ಆರೋಪವು ಯಾವ್ದ್ರಿಂದ ಆಗುತ್ತದೆ ಅಂದ್ರೆ ಅಜ್ಞಾನದಿಂದ ಆಗುತ್ತದೆ ಅಂದ್ರು. ಮತ್ ಈ ಆರೋಪ ಎಂದಿನದು, ಯಾತಕ್ಕೋಸ್ಕರ ಆಯ್ತು, ಈ ವಿಚಾರ ಹೇಗೆ ಆಗುತ್ತದೆ ಅಂದ್ರೆ ಇದ್ರದೇನು ಉಪಯೋಗ ಇಲ್ಲ. ಅದೇನ ನಮಗ ಬಟ್ಟೆಗೆ ಏನಾದ್ರು ಕಲಿ ಹತ್ತೈತಲ್ಲ, ಅದನ್ನ ಏನ್ ಮಾಡ್ಬೇಕ್ರಿ ನಾವು ಸಾಬೂನ್ ತಗೊಂಡ ಅದನ್ನ ತೊಳೆದ್ರೆ ಹೋಗ್ಬಿಡ್ತೈತಿ. ಅದರಂತೆ ನಾನು ಮೊಟ್ಟ ಮೊದಲು ಹುಟ್ಟಿದ್ ಯಾವಾಗ, ಈ ಅಜ್ಞಾನ ಬರಕ್ ಕಾರಣ ಏನು, ಈ ರೀತಿ ಎಲ್ಲ ವಿಚಾರ ಮಾಡ್ಬೇಡಪ್ಪ. ಅದ್ ಅಜ್ಞಾನ ಬಂದೈತಿ, ವಿಚಾರದಿಂದ ನಿವೃತ್ತಿ ಮಾಡ್ಬೇಕು. ಇನ್ನ ಈ ಸರ್ವದ ಆರೋಪವು ಯಾವ ರೀತಿಯಿಂದ ನಿವೃತ್ತಿ ಆಗತ್ತಪ್ಪ ಅಂತಂದ್ರ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದ ತಕ್ಷಣವೇ ಏನಾಕತ್ರಿ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನ್ರಿ? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನಂತಾರೆ ಅಂದ್ರ ಅವ್ರ ಏನಂದ್ರಿ ಅವ್ರ ಅಲ್ಲ, ಅಸಂಭಾವನೆ ಮತ್ತು ವಿಪರೀತ ಭಾವನಾ ರಹಿತವಾಗಿ, ಅಸಂಭಾವನ ಮತ್ತು ವಿಪರೀತ ಭಾವನಾ ರಹಿತವಾಗಿ ಜೀವ ಬ್ರಹ್ಮರ ಏಕತ್ವದ ಯಾವ ನಿಶ್ಚಯ ಇರುವುದೋ ಅದುವೇ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಈ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದ ತಕ್ಷಣವೇ ಮಾಯಾ ಮತ್ತು ಅವಿದ್ಯೆ ಎರಡು ನಿವೃತ್ತಿ. ಈಶ್ವರನಿಗೆ ಉಪಾಧಿಯಾದ ಮಾಯೆ, ಜೀವನಿಗೆ ಉಪಾಧಿಯಾದ ಅವಿದ್ಯೆ ಎರಡು ನಿವೃತ್ತಿ ಆಗುತ್ತದೆ. ಇದರಿಂದ ಕಾರ್ಯ ಸಹಿತವಾದ ಪ್ರಪಂಚದ ನಿವೃತ್ತಿ ಅಂದ್ರೆ ಕಾರ್ಯ ಮತ್ತು ಕಾರಣ ಎರಡು ನಿವೃತ್ತಿ. ಮತ್ತು ಪ್ರಕೃತಿ ಬ್ರಹ್ಮದ ಸಂಬಂಧ ಏನ್ ಹೇಳಿವಲ್ಲ ಅದು ಕೂಡ ನಿವೃತ್ತಿ ಆಗುತ್ತದೆ. ಮತ್ತು ಜೀವಭಾವ ಈಶ್ವರ ಭಾವ, ಜೀವತ್ವ ಈಶತ್ವ ಇವು ಕೂಡ ನಿವೃತ್ತಿ ಆಗುತ್ತದೆ. ಮತ್ತು ಜೀವ ಈಶ್ವರರ ಪಂಚ ಪ್ರಕಾರದ ಭೇದವು ಕೂಡ ನಿವೃತ್ತಿ ಆಗುತ್ತದೆ. ಟೋಟಲಿ ಏನಾಗತ್ತಪ್ಪ ಅಂದ್ರ ಬಂಧದ ನಿವೃತ್ತಿಯಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ. ಏನಾಕತ್ರಿ? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದ ತಕ್ಷಣವೇ ಬಂಧದ ನಿವೃತ್ತಿಯಾಗಿ ಮೋಕ್ಷದ ಪ್ರಾಪ್ತಿ. ಬಂಧ ಅಂದ್ರೆ ಏನಪ್ಪಾ ಅಂತಂದ್ರ ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಅನಾತ್ಮ ವಸ್ತುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದೇ ಬಂಧ. ಏನ್ರಿ? ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಇವುಗಳಲ್ಲಿ ನಾನು ಎಂಬ ಬುದ್ಧಿ ಮಾಡಿರುವುದೇ ಅದುವೇ ಬಂಧ. ಅದೇನಾತ್ರಿ? ಈಗ ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಬಂಧವು ನಿವೃತ್ತಿಯಾಗಿ ಮೋಕ್ಷ ಪ್ರಾಪ್ತಿ ಅಂದ್ರ ಅತ್ಯಂತ ದುಃಖದ ನಿವೃತ್ತಿಯಾಗಿ ಮೋಕ್ಷದ ಪ್ರಾಪ್ತಿ. ಮೋಕ್ಷ ಪ್ರಾಪ್ತಿ ಆಗಿಲ್ಲ, ಇದು ಪ್ರಾಪ್ತಸ್ಯ ಪ್ರಾಪ್ತಿ. ಅಪ್ರಾಪ್ತಸ್ಯ ಪ್ರಾಪ್ತಿ ಅಲ್ಲ, ಪ್ರಾಪ್ತಸ್ಯ ಪ್ರಾಪ್ತಿ. ಅಂದ್ರೆ ಗುರುಮುಖದಿಂದ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಂಡಿಪ್ಪ ಅಂದ್ರ ಮೊದಲು ಇದ್ದದ್ದೇ ಹೊಸದಾಗಿ ಪ್ರಾಪ್ತವಾದಂತೆ ಅನಿಸ್ತದೆ. ಗುರುಮುಖದಿಂದ ನಮ್ಮ ಸ್ವರೂಪ ನಾವು ತಿಳ್ಕೊಂಡಿವಿ ಅಂದ್ರೆ, ಅರಿತುಕೊಂಡರೆ ಮೊದಲು ಇದ್ದದ್ದೇ ಹೊಸದಾಗಿ ಏನೋ ಪ್ರಾಪ್ತ ಆಗಿತ್ತು ಅಂತ ಅನಿಸ್ತದ. ಹೊಸದಾಗಿ ಪ್ರಾಪ್ತಿ ಆಗಿಲ್ಲ, ಅದ್ರ ಮೊದಲು ಇದ್ದದ್ದ. ಆದ್ರೆ ಇಲ್ಲಿ ಏನ್ ಮಾಡಿತ್ಪಾ ಅಂತಂದ್ರ ಆವರಣ ಭಂಗ ಮಾಡಿತ್ತು. ಮತ್ತೆ ಇಂಥ ಬ್ರಹ್ಮಜ್ಞಾನ ಯಾವ್ದ್ರಿಂದ ಆಗುತ್ತದೆ ಅಂತಂದ್ರೆ ನಾವು ಮುಂದ 3ರಿಂದ 11ನೇ ಕಲೆಯವರೆಗೂ ಹೇಳ್ತೀವಿ. ಅವಾಗ ಏನಾಗತ್ರಿ? ಜ್ಞಾನವು ಆಗುತ್ತದೆ. ಇಂಥ ಬ್ರಹ್ಮಜ್ಞಾನ ಯಾವ್ದ್ರಿಂದ ಉಂಟಾಗುತ್ತದೆ ಅಂದ್ರೆ ಬ್ರಹ್ಮಜ್ಞಾನವು ಮುಂದೆ ಹೇಳುವ ವಿಚಾರದಿಂದ ಉಂಟಾಗುತ್ತದೆ. ಮುಂದಂದ್ರ 3ರಿಂದ ಹಿಡ್ಕೊಂಡು 11ನೇ ಕಲೆಯವರೆಗೂ ಅಲ್ಲಿವರೆಗೂ ನಾವು ಗುರುಮುಖದಿಂದ ಕೇಳುದಪ್ಪ ಅಂದ್ರೆ ನಮ್ಗೆ ಏನಾಗತ್ರಿ? ಜ್ಞಾನ ಆಗುತ್ತದೆ. ಇಲ್ಲಿಗೆ ಏನ್ ಮಾಡಿದ್ ನಿನ್ನೆ ಎಲ್ಲ ಇದು ಇಲ್ಲಿಗೆ ಮುಗಿದಿತ್ತು. ಇನ್ನು ಇವತ್ತು ಏನ್ ಮಾಡೋಣಪ್ಪ ಅಂದ್ರೆ ಶ್ರೀ ವಿಚಾರ ಚಂದ್ರೋದಯ ಗ್ರಂಥದಲ್ಲಿ ತೃತೀಯ ಕಲಾ ಪ್ರಾರಂಭ. ನಾನು 3 ದೇಹಗಳಿಗೆ ದ್ರಷ್ಟ. ಪೇಜ್ ನಂಬರ್ 20. ನಾನು 3 ದೇಹಗಳಿಗೆ ದ್ರಷ್ಟ ಇದ್ದೇನೆ. ನಾನು ಅಂದ್ರೆ ಯಾರು? ಇಲ್ಲಿ
ಪ್ರತ್ಯಕ್ ಆತ್ಮ. ಅಹಂ ವಿಷಯ ಪ್ರತ್ಯಯ ಆತ್ಮ. ನಾನು ಅನ್ನುವ ಪದಕ್ಕೆ ನಿಜವಾದ ಅರ್ಥ ಏನಪ್ಪಾ ಅಂದ್ರ ಪ್ರತ್ಯೇಕ ಆತ್ಮ. ನಾನು ಅನ್ನುವ ಪದಕ್ಕೆ ನಿಜವಾದ ಅರ್ಥ ಏನಪ್ಪಾ ಅಂದ್ರ ಪ್ರತ್ಯೇಕ ಆತ್ಮ. ಈ ಪ್ರತ್ಯೇಕಾತ್ಮ ಹೆಂಗದಾನಂದ್ರ 3 ದೇಹಗಳ ದ್ರಷ್ಟ. ದ್ರಷ್ಟ ಅಂದ್ರೆ ಏನ್ರಿ? ನೋಡುವವನು. ದೃಶ್ಯ ಆಶ್ರಯ ಭೂತಃ ದ್ರಷ್ಟ. ದ್ರಷ್ಟ ಯಾರಿಗೆ ಅನ್ಬೇಕ್ರಿ? ದೃಶ್ಯ ಆಶ್ರಯ ಭೂತಃ ದ್ರಷ್ಟ ಅಂದ್ರೆ ದೃಶ್ಯ ವಸ್ತುಗಳನ್ನು ನೋಡುವವನಿಗೆ ದ್ರಷ್ಟ ಎನ್ನುತ್ತಾರೆ. ನಾನು ಅನ್ನೋದಕ್ಕೇನ್ರಿ? ಅಹಂ ವಿಷಯ ಆತ್ಮ. ನಾನು 3 ದೇಹಗಳಿಗೆ ದೃಷ್ಟ ಅಂದ್ರೆ ನಾನು ಅನ್ನೋ ಪದಕ್ಕ ನಿಜವಾದ ಅರ್ಥ ಏನಪ್ಪಾ ಅಂದ್ರ ಪ್ರತ್ಯೇಕ ಆತ್ಮ ಅದಲ್ಲ. ಆದ್ರೆ ಈ ದೇಹ ಅಲ್ಲ. ನಾನು ಅನ್ನುವಂತ ಪದಕ್ಕಿಲ್ಲಿ 2 ಅರ್ಥ ಆಗ್ತಾವ್ರಿ. ಒಂದು ವಾಚಾರ್ಥದಲ್ಲಿ ಈ ಶರೀರ ಬರ್ತಾನ, ಶರೀರ. ಅದ್ರ ನಾವು ಲಕ್ಷಾರ್ಥ ವಿಚಾರ ಮಾಡಿದ್ರೆ ಪ್ರತ್ಯೇಕ ಆತ್ಮ. ಅದ್ರ ಆತ್ಮನಿಗೂ ಮತ್ತು ಈ ದೇಹಕ್ಕೂ ಸಂಬಂಧ ಐತೇನೋ ಅಂದ್ರೆ ಆತ್ಮನಿಗೂ ವಾಚಾರ್ಥಕ್ಕೂ ಲಕ್ಷಾರ್ಥಕ್ಕೂ ಸಂಬಂಧ ಐತೇನಪ್ಪಾ ಅಂದ್ರೆ ಸಂಬಂಧ ಇಲ್ಲ. ಆತ್ಮನಿಗೂ ಮತ್ತು ಅನಾತ್ಮಕ್ಕೂ ಯಾವುದೇ ರೀತಿಯ ಸಂಬಂಧವು ಇಲ್ಲ. ಸಂಬಂಧ ಐತ ತಿಳ್ಕೊಂಡಿದ್ದ ಭ್ರಾಂತಿ. ಆತ್ಮನಿಗೂ ಅನಾತ್ಮಕ್ಕೂ ಸಂಬಂಧ ಐತಿ ಅಂತ ನಾವೇನ್ ತಿಳ್ಕೊಂಡಿವಲ್ಲ, ಇದುವೇ ಭ್ರಾಂತಿ. ಈಗೇನ್ ಮಾಡ್ತಾರ್ರಿ ಅವ್ರ 3ನೇ ಕಲೆಯಲ್ಲಿ ಆ ಭ್ರಾಂತಿನ ನಿರಸನ ಮಾಡ್ತಾರ. ಈಗ ನೋಡ್ರಿ, ಈಗ ಶರೀರವು ಇದೆ. ಶರೀರ ಏನಂತೀರಿ? ಶರೀರವು ಇರುತ್ತದೆ ಅಂತೀವಿ. ಇದು ಇರುತ್ತದೆ ಅನ್ನೋದು ಇದು ಆತ್ಮನ ಸತ್ಯ, ಆತ್ಮನ ಸದ್ರೂಪತ್ವ ಇದೆ. ಇರುತ್ತದೆ ಏನಿದೆ? ಆತ್ಮಂದಿದೆ. ಈಗ ಶರೀರವು ಇರುತ್ತದೆ, ಆತ್ಮವು ಇರುತ್ತದೆ. ಅದಲ್ರಿ, ದೇಹವು ಇರುತ್ತದೆ, ದೇಹದ ಒಳಗೆ ಆತ್ಮನು ಇರುತ್ತಾನೆ. ಅಂದ್ಮೇಲೆ ಈ ದೇಹಕ್ಕೂ ಮತ್ತು ಆತ್ಮನಿಗೂ ಸಂಬಂಧ ಐತಲ್ಲ ಅಂತ ಕಂಡು ಬರ್ತೈತ್ರಿ. ಯಾಕೆ ಇದು ಇರುತ್ತದೆ, ಅದು ಇರುತ್ತದೆ. ಮತ್ತೆ ಇರುತ್ತದೆ ಅಂದ್ರೆ 2 ಕಡೆ ಐತಪ್ಪ ಅಂದ್ಮೇಲೆ ಆತ್ಮನಿಗೂ ಮತ್ತು ಅನಾತ್ಮವಾದ ಈ ದೇಹಕ್ಕೂ ಸಂಬಂಧ ಐತೇನೋ ಅಂತ ಅನಿಸ್ತೈತಿ. ಅದ್ರ ಸಂಬಂಧ ಇಲ್ಲ. ಯಾಕಂದ್ರೆ ಸಂಬಂಧ ಇಲ್ಲ. ಯಾಕ? ಸಂಬಂಧ ಯಾವಾಗಲೂ ಸಮಾನ ಸತ್ತಾದೊಳಗ ಸಂಬಂಧ ಆಗುತ್ತದೆ. ಸಂಬಂಧ ಯಾವಾಗಲೂ ಸಮಾನ ಸತ್ತ ಇದ್ದಾಗ ಮಾತ್ರ ಸಂಬಂಧ ಆಗ್ತೈತಿ. ಆದ್ರೆ ಇಲ್ಲಿ ಆತ್ಮ ಹೆಂಗದನ್ರಿ? ಪಾರಮಾರ್ಥಿಕ ಸತ್ತ ಅದಾನ. ಈ ದೇಹಾದಿ ಪ್ರಪಂಚ ಪ್ರಾತಿಭಾಸಿಕ ಸತ್ತ. ಆದ್ದರಿಂದ ಏನಿಲ್ರಿ ಇಲ್ಲಿ ಸಂಬಂಧ ಇಲ್ಲ. ನಾನು ದೇಹ 3ರ ದ್ರಷ್ಟ. ಪ್ರಥಮ ಪ್ರಕ್ರಿಯೆಯಲ್ಲಿ ದೇಹ 3ರ ದೃಷ್ಟ ನಾನು ಎಂದು ಇದೆ. ಅಂತ 3 ದೇಹಗಳು ಯಾವುವು ಆಗಿವೆ? ಯಾವ್ರಿ 3 ದೇಹಗಳು? ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ. ಇಬ್ಬರಿಗೆ ಕಾಣೋದು ಸ್ಥೂಲ ದೇಹ, ಒಬ್ಬನಿಗೆ ಕಾಣೋದು ಸೂಕ್ಷ್ಮ ದೇಹ. ಯಾರಿಗೆ ಕಾಣದೇ ಇರೋದು? ಕಾರಣ ದೇಹ. ಶಾಸ್ತ್ರಕ್ಕೆ ಯಾರು ಬರ್ತಾರ ಅವ್ರಿಗೆ ಮಾತ್ರ ಗೊತ್ತ. ಇದರ ಇನ್ನೊಂದು ದೇಹ ಕಾರಣ ದೇಹವು ಇದೆ ಅಂತ ಶಾಸ್ತ್ರಕ್ಕೆ ಯಾರು ಬರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತ. ಶಾಸ್ತ್ರಕ್ಕೆ ಯಾರು ಬರಲ್ಲ ಅವ್ರಿಗೆ ಗೊತ್ತಿಲ್ಲ. ಇನ್ನ ಸ್ಥೂಲ ದೇಹಕ್ಕೆ ಏನಾದ್ರು ರೋಗ ಬಂತಪ್ಪ ಅಂದ್ರೆ ಆಯುರ್ವೇದ ಶಾಸ್ತ್ರ. ಸ್ಥೂಲ ದೇಹಕ್ಕೆ ರೋಗ ಬಂತಪ್ಪ ಅಂದ್ರೆ ಆಯುರ್ವೇದ ಶಾಸ್ತ್ರ. ಸೂಕ್ಷ್ಮ ಶರೀರಕ್ಕೆ ಕರ್ಮಶಾಸ್ತ್ರ. ಏನೈತ್ರಿ? ಸೂಕ್ಷ್ಮ ಶರೀರ ಐತ್ರಿ, ಅದು ಮಲಿನ ಆಗೈತಿ. ಅದು ನಾವು ಶುದ್ಧ ಮಾಡ್ಬೇಕಾದ್ರೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸ ಏನಾಗೈತ್ರದ ಅದು ಶುದ್ಧ ಆಗತ್ತೆ. ಇನ್ನು ಕಾರಣ ದೇಹಕ್ಕ ವೇದಾಂತ ಶಾಸ್ತ್ರ. ಕಾರಣ ದೇಹ ಅಂದ್ರೇನು? ಅಜ್ಞಾನ. ಅಜ್ಞಾನಕ್ಕೆ ಏನ್ ಬೇಕ್ರಿ? ವೇದಾಂತ ಶಾಸ್ತ್ರ. ವೇದಾಂತ ಶಾಸ್ತ್ರದಿಂದ ಅಹಮು ಅಳಿಯೇ. ವೇದಾಂತ ಗುರು ಶಿಕ್ಷೆಯಿಂದ ಅಹಮು.
ಇನ್ನ ಸ್ಥೂಲ ದೇಹ ಏನೈತಲ್ಲ ಅದು ಸ್ವಭಾವತ ನಾಶ. ಹೆಂಗೈತ್ರಿ ಸ್ಥೂಲ ದೇಹ? ಸ್ವಭಾವತ ನಾಶ. ಸೂಕ್ಷ್ಮ ಶರೀರ ಆಶ್ರಯತಾ ನಾಶ. ಆಶ್ರಯತಾ ನಾಶ. ಕಾರಣ ದೇಹ ಪರತಾ ನಾಶ. ಹೆಂಗೈತ್ರಿ ಕಾರಣ ದೇಹ? ಅದು ಪರತಾ ನಾಶ ಐತಿ. ಇನ್ನು ಸ್ಥೂಲ ದೇಹ ಹೆಂಗೈತ್ರಿಪ್ಪ? ಇದು ಆಶ್ರಯತ. ಸ್ಥೂಲ ದೇಹ ಸ್ವಭಾವತ ನಾಶ ಐತಿ. ನೀವ್ ಇದಕ್ಕ ಬ್ರಹ್ಮಜ್ಞಾನ ಮಾಡ್ಕೊಳ್ದೆ ಇರ್ದಿದ್ರು ಕೂಡ ಅದೇನಾಕೈತ್ರಿ? ಪ್ರಾರಬ್ಧ ಕರ್ಮ ಇರೋವರೆಗೂ ಇರ್ತೈತಿ. ಪ್ರಾರಬ್ಧ ಕರ್ಮ ಮುಗಿತಪ್ಪ ಅಂದ್ರದ ನಾಶ ಆಗಿ ಹೋಗ್ಬಿಡ್ತೈತಿ. ಈಗ ಒಂದು ಬಾಳೆಹಣ್ಣಾಗಿರ್ಲಿ, ಒಂದ್ ಯಾವ್ದೇ ಒಂದು ನಾವು ಹಣ್ಣು ನಾವು ತಂದು ನಾವು ಮನ್ಯಾಗ ಇಟ್ಟಿವಪ್ಪ ಅಂದ್ರ ಒಂದ್ 4-5 ದಿನ ಬಿಟ್ಟು ನೋಡಿದ್ವಿ ಅಂದ್ರ ಅದು ಸ್ವಭಾವತ ನಾಶ. ಯಾಕಂದ್ರೆ ಈ ಶರೀರವು ಕೂಡ ಸ್ವಭಾವತ ನಾಶ ಇರುತ್ತದೆ. ಇನ್ನ ಸೂಕ್ಷ್ಮ ಶರೀರ ಆಶ್ರಯತಾ ನಾಶ. ಅದರೊಂದು ಆಶ್ರಯ ಮಾಡ್ಕೊಂಡು ಐತ್ರಿ ಅದು. ಸೂಕ್ಷ್ಮ ಶರೀರ ಕಾರಣ ದೇಹವನ್ನು ಆಶ್ರಯ ಮಾಡ್ಕೊಂಡು ಐತಿ. ಕಾರಣ ದೇಹ ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ಸೂಕ್ಷ್ಮ ಶರೀರ ನಾಶ ಆಗೋದಿಲ್ಲ. ಈಗ ಈ ಗಾಡಿ ಮ್ಯಾಗಿರೋ ಫೋಟೋ ಅವು ನಾಶ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಗಾಡಿ ಕಡೆ ಹೌದಿಲ್ರಿ? ಗಾಡಿ ಯಾವಾಗ ಅದು ನಾಶ ಆಕೈತಿ ಆ ಗಾಡಿ ಮೇಲೆ ಇರುವಂತ ಫೋಟೋಗಳು ಅವು ನಾಶ ಆಗ್ತಾವ. ಆದ್ದರಿಂದ ಸೂಕ್ಷ್ಮ ಶರೀರ ಐತಲ್ಲ, ಸೂಕ್ಷ್ಮ ಶರೀರ ಆಶ್ರಯತಾ ನಾಶ. ಆಶ್ರಯತ ಯಾಕ್ರಿ? ಆಶ್ರಯತ ಯಾವ್ದ್ರಲ್ಲಿ? ಕಾರಣ ದೇಹ. ಸೂಕ್ಷ್ಮ ಶರೀರ ಕಾರಣ ದೇಹವನ್ನು ಆಶ್ರಯ ಮಾಡ್ಕೊಂಡು ಐತಿ. ಕಾರಣ ದೇಹ ನಾಶ ಆದ್ರೆ ಸೂಕ್ಷ್ಮ ಶರೀರ ನಾಶ. ಇಲ್ಲ ಅಂದ್ರೆ ನಾಶ ಆಗೋದಿಲ್ಲ. ಇನ್ನು ಕಾರಣ ದೇಹ ಅದು ಪರತಾ ನಾಶ. ಅಂದ್ರೆ ಇನ್ನೊಂದರಿಂದ ನಾಶವಾಗುತ್ತದೆ. ಈಗ ಒಂದು ಘಟ ಐತ್ರಿ, ಆ ಘಟ ನಾಶ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ದಂಡ ತಗೊಂಡ್ ಹೊಡೆದ್ರ, ಬಡಿಗೆ ತಗೊಂಡ್ ಹೊಡೆದ್ರ ನಾಶ ಆಕೈತದ. ಇಲ್ಲ ಅಲ್ಲಿವರೆಗೂ ನಾವು ಪೂಜೆ ಪುನಸ್ಕಾರ ಅದ್ರ ಮುಂದೆ ದೀಪ ಇಟ್ಟು ಜಪ ಮಾಡಿದ್ ಏನ್ ಮಾಡಿದ್ರು ಕೂಡ ಕಾರಣ ದೇಹ ಅಂದ್ರೇನು? ಅಜ್ಞಾನ ನಾಶ ಆಗೋದಿಲ್ಲ. ಅಜ್ಞಾನ ನಾಶ ಆಗ್ಬೇಕಾದ್ರೆ ಜ್ಞಾನದಿಂದಲೇ ಅಜ್ಞಾನ ನಾಶ ಆಗುತ್ತದೆ. ಏನಿದ್ರಿ ಅವರು ಆತ್ಮನನ್ನು ಆಶ್ರಯ ಮಾಡಿಕೊಂಡು ಕಾರಣ ದೇಹ ಐತಿ. ಏನಿದ್ರಿ ಅಂತ ಟೋಟಲ್ ಅವರು ಆತ್ಮನನ್ನು ಆಶ್ರಯ ಮಾಡಿಕೊಂಡು ಕಾರಣ ದೇಹ, ಕಾರಣ ದೇಹವನ್ನು ಆಶ್ರಯ ಮಾಡಿಕೊಂಡು ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಆಶ್ರಯ ಮಾಡಿಕೊಂಡು ಸ್ಥೂಲ ದೇಹ ಐತಿ. ಸ್ಥೂಲ ದೇಹ ಇದಕ್ಕ ಸೂಕ್ಷ್ಮ ಶರೀರ, ಇದಕ್ ಸೂಕ್ಷ್ಮ ಶರೀರ ಸ್ಥೂಲ ದೇಹಕ್ಕೆ ಆಶ್ರಯ ಆಗೈತಿ, ಮುಖಕ್ಕಾಗೈತಿ. ಇದು ನಾಶ ಅದಕ್ಕೆ ಆಶ್ರಯ ಆಗೈತಿ. ಇನ್ನ ಸ್ಥೂಲ ದೇಹಕ್ಕೆ ಏನೈತಿ? ಬಡಗಿ ಪೆಟ್ಟ. ಸೂಕ್ಷ್ಮ ಶರೀರಕ್ಕ ಮಾತಿನ ಪೆಟ್ಟು. ಕಾರಣ ದೇಹಕ್ಕ ಜ್ಞಾನ ಪೆಟ್ಟು. ಈಗ ಬರ್ರಿ ಎಲ್ಲಿಗೆ ಬಂದಿ ಕೂಡ ಈಗ ನಾನು ಸ್ಥೂಲ ದೇಹಕ್ಕ ದ್ರಷ್ಟ ಇದ್ದೇನೆ. ಒಂದೇದ್ ಯಾವ್ದ್ರಿಪ್ಪ ಅಂದ್ರೆ ಸ್ಥೂಲ ದೇಹ. ಸ್ಥೂಲ ದೇಹ ಅಂದ್ರೆ ಏನು? ಪಂಚೀಕೃತ ಪಂಚಮಹಾಭೂತಗಳ 25 ತತ್ವಗಳಿಂದ ಯುಕ್ತವಾದದ್ದು ಸ್ಥೂಲ ಶರೀರ. ಯಾವ್ದ್ರಿ? ಪಂಚೀಕೃತ ಪಂಚಮಹಾಭೂತಗಳ 25 ತತ್ವಗಳಿಂದ ಯುಕ್ತವಾದದ್ದೇ ಸ್ಥೂಲ ಶರೀರ ಅಥವಾ ಸ್ಥೂಲ ದೇಹ. ಪಂಚಮಹಾಭೂತಗಳು ಯಾವುವು? ಪೃಥ್ವಿ. ಆಕಾಶ ಅಂದ್ರೆ ಏನ್ರಿ? ಅವಕಾಶ ಕೊಟ್ಟಿದ್ದ ಆಕಾಶ. ಅವಕಾಶ ಲಕ್ಷಣ ಆಕಾಶ. ನಮ್ ಕುಂದ್ರಾಕ, ಹೋಗಲಿಕ್ಕೆ, ಬರಲಿಕ್ಕೆ, ಮತ್ತೆ ನಾವು ಊಟ ಮಾಡಿದಂತ ಅನ್ನ ನೀರು ಅದು ಇರ್ಲಿಕ್ಕೆ ಆಶ್ರಯ ಕೊಟ್ಟಿದ್ದೆ ಆಕಾಶ. ಅಂದ್ರ 4 ಭೂತಗಳಿಗೆ ಅವಕಾಶ ಕೊಟ್ಟಿದ್ದೆ ಆಕಾಶ. ಅವ್ರಿಗೆ ಪೃಥ್ವಿ, ಜಲ, ಅಗ್ನಿ, ವಾಯು, ಈ 4 ಭೂತಗಳಿಗೆ ಅವಕಾಶ ಕೊಟ್ಟಿದ್ದೆ ಯಾವ್ದ್ರಿ? ಆಕಾಶ. ಅವಕಾಶ ಲಕ್ಷಣ ಆಕಾಶ. ಆಕಾಶದಲ್ಲಿ ಒಂದೇ ಗುಣ, ಪ್ರತಿಧ್ವನಿ ರೂಪ ಶಬ್ದ. ಆಕಾಶದಲ್ಲಿ ಒಂದೇ ಗುಣ, ಪ್ರತಿಧ್ವನಿ ರೂಪ ಶಬ್ದ. ವಾಯುವಿನಲ್ಲಿ 2 ಗುಣ. ಯಾವ್ದ್ರಿ? ಒಂದು ಆಕಾಶದ ಶಬ್ದ ಗುಣ ಯಾವುದು? ವಿಶ್ ಶಬ್ದ ಬರುತ್ತಲ್ಲ, ಅದು ಆಕಾಶದ ಶಬ್ದ ಗುಣ. ಇನ್ನ ತಂದ್ ಯಾವ್ದ್ರಿ ಸ್ವಂತ ಗುಣ? ಯಾವ್ದಂದ್ರೆ ಉಷ್ಣ, ಶೀತ. ಅದೇನಾಗತ್ತೆ? ತೊಗೇಂದ್ರಿಕ ವಿಷಯ ಆಗುತ್ತದೆ. ಅಂದ್ಮೇಲೆ ವಾಯುವಿನಲ್ಲಿ 2 ಗುಣ,
ಅಗ್ನಿಯಲ್ಲಿ 3 ಗುಣ: ಶಬ್ದ, ಸ್ಪರ್ಶ, ರೂಪ. ರೂಪ ಪ್ರಾರಂಭವಾಗಿದ್ದೇ ಅಗ್ನಿಯಿಂದ. ಆಕಾಶಕ್ಕೂ ರೂಪಿಲ್ಲ, ವಾಯುವಿಗೂ ರೂಪಿಲ್ಲ. ಇನ್ನು ಜಲದಲ್ಲಿ 4 ಗುಣಗಳು: ಶಬ್ದ, ಸ್ಪರ್ಶ, ರೂಪ, ರಸ. ಪೃಥ್ವಿಯಲ್ಲಿ 5 ಗುಣಗಳಾದವು. ಇವು ಪಂಚಮಹಾಭೂತಗಳು ಆಗಿವೆ. ಇನ್ನ ಪಂಚಮಹಾಭೂತಗಳ 25 ತತ್ವಗಳು ಯಾವುವು? ಆಕಾಶದ 5, ವಾಯುವಿನ 5, ಅಗ್ನಿ 5, ಇದು ಪೃಥ್ವಿ 5. ಇಲ್ಲಿ 25. ಹಾಗಾದ್ರೆ ಆಕಾಶದ 5 ತತ್ವಗಳು ಯಾವುವು? ಕಾಮ, ಕ್ರೋಧ, ಮೋಹ, ಭಯ. ಯಾವ್ರಿ ಆಕಾಶದ 5 ತತ್ವಗಳು ಯಾವುವು? 1 ಶೋಕ. ಶೋಕ ಮುಖ್ಯ ಗುಣ, ಮುಖ್ಯ ಅದ. ಶೋಕ ಏನದ? ಅದು ಆಕಾಶದ ಮುಖ್ಯ ಐತಿ. ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಶೋಕ ಅಂದ್ರೆ ಏನ್ರಿ? ದುಃಖ. ಶೋಕ ಅಂದ್ರೆ ಏನ್ರಿ? ದುಃಖ. ಅಂದ್ರ ನಷ್ಟ ವಸ್ತುವಿನ ಚಿಂತನೆಯೇ ಶೋಕ. ಲಕ್ಷಣೆ ಮಾಡಿರೋದಕ್ಕ ನಷ್ಟ ವಸ್ತುವಿನ ಚಿಂತನೆಯೇ ಶೋಕ, ದುಃಖ. ಅಂದ್ರೆ ನಷ್ಟ ವಸ್ತು ಅಂದ್ರೆ ಏನ್ರಿ? ಈಗ ನಮ್ಮಿಂದ ಒಂದ್ ವಸ್ತು ಏನಾಗೈತ್ರಿ? ಈಗ ಕೈ ಬಿಟ್ಟು ಹೋಗೈತಿ. ಅದ್ರ ನಾವ್ ಚಿಂತನೆ ಮಾಡಿದೀವಪ್ಪ ಅಂದ್ರ ದುಃಖ ಆಗೈತಿ. ನಷ್ಟ ವಸ್ತುವಿನ ನಾವು ಚಿಂತನೆ ಮಾಡ್ತಾ ಇದ್ವಿಪ್ಪ ಅಂದ್ರ ದುಃಖ. ಈಗ ಒಂದ್ ವಸ್ತು ಕಳೀತ, ಅದನ್ನ ಮತ್ತೆ ನಾವು ನೆನಪು ಮಾಡ್ಕೊಂಡಾಗ ದುಃಖ ಆಗುತ್ತೆ. ನಷ್ಟ ವಸ್ತುವಿನ ಚಿಂತನೆ ಶೋಕ. ಇನ್ನ ಕಾಮ ಅಂದ್ರೆ ಏನ್ರಿ? ಬಯಕೆ. ಕಾಮ ಅಂದ್ರೆ ಏನ್ರಿ? ಯಾವುದೇ ಪ್ರಕಾರ ವಸ್ತುವಿನ ಬಯಕೆ. ಆಮೇಲೆ ಕ್ರೋಧ ಅಂದ್ರೆ ಸಿಟ್ಟು. ಮೋಹ ಅಂದ್ರ ಮಮಕಾರಕ್ಕೆ ವಿಷಯವಾದ ಸ್ತ್ರೀ, ಪುತ್ರ, ಧನ, ಕನಕಾದಿಗಳು. ಮೋಹೇವ ಮಹಾ ಮೃತ್ಯು. ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಉಂಟೆ. ಆಮೇಲೆ ಭಯ. ಭಯ ಉಂಟಾದಾಗ ಏನಕ್ಕೈತಿ? ಶರೀರ ಜಡ ಆಗ್ಬಿಡ್ತೈತಿ. ಭಯ ಉಂಟಾದಾಗ ಶರೀರ ಜಡ. ಇವು ಆಕಾಶದ 5 ತತ್ವಗಳು. ಇಲ್ಲೇ ತತ್ವಗಳು ಅಂದಾಗ ಏನ್ ಅರ್ಥ ಮಾಡ್ಬೇಕ್ರಿ? ಇಲ್ಲೇ ಅಂಶ ಅಥವಾ ಭಾಗ. ತತ್ವ ಅಂದ್ರೆ ಶುದ್ಧ ಚೇತನಕ್ಕೆ ತತ್ವ ಅಂತ ಕರ್ದಾರ. ಅಲ್ಲಿ ಹೋಗ್ಬಾರ್ದು. ಏನ್ ಮಾಡಬಾರ್ದ್ರಿ? ಶುದ್ಧ ಚೇತನಕ್ಕೆ ತತ್ವ ಅಂತ ಅಲ್ಲಿ ಲಕ್ಷಣ ಮಾಡಿ ಅಲ್ಲಿ ಹೋಗ್ಬಾರ್ದು. ಇಲ್ಲಿ ತತ್ವ ಅನ್ನೋದಕ್ಕೆ ಏನಪ್ಪಾ ಅಂದ್ರ ಅಂಶ ಅಥವಾ ಭಾಗ. ಆಕಾಶದ 5 ಭಾಗಗಳು, ವಾಯುವಿನ 5 ಭಾಗಗಳು ಅಂತ ಹಿಂಗ ಅರ್ಥ ಮಾಡೋದು. ಇನ್ನು ವಾಯುವಿನ 5 ತತ್ವಗಳು ಯಾವುವು? ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ. ಚಲನ ಅಂದ್ರೆ ಏನ್ರಿ? ಹೋಗೋದು ಬರೋದು ಚಲನ. ವಲನ ಅಂದ್ರ ಅಲ್ಲಾಡೋದು, ಅಲಿಗಾಡೋದು. ಧಾವನ ಅಂದ್ರ ಓಡೋದು. ಪ್ರಸಾರಣ ಅಂದ್ರ ಅಗಲಾಗೋದು, ವಿಸ್ತಾರ ಆಗೋದು. ಆಕುಂಚನ ಅಂದ್ರ ಸಂಕೋಚ ಆಗೋದು. ಆಕುಂಚನ ಅಂದ್ರ ಮುದುಡೋದು. ಇನ್ನ ಅಗ್ನಿ 5 ತತ್ವಗಳು ಯಾವ್ರಿ? ಒಂದೇದ್ ಯಾವ್ದ್ರಿ? ನಿದ್ರಾ. ನಿದ್ರಾ, ತೃಷ, ಕ್ಷುಧ, ಕಾಂತಿ, ಆಲಸ್ಯ. ಕ್ಷುಧ ಅಂದ್ರೆ ಏನ್ರಿ? ಹಸಿವು. ತೃಷ ಅಂದ್ರ ನೀರಡಿಕೆ. ಆಲಸ್ಯ ಅಂದ್ರ ಆಲಸ್ಯ. ನಿದ್ರಾ ಅಂದ್ರ ಅಜ್ಞಾನದ ವಿಶೇಷ ಅವಸ್ಥೆಗೆ ನಿದ್ರಾ. ಏನಾಕೈತ್ರಿ? ಅಜ್ಞಾನ ಅನ್ನೋದ್ರ ವಿಶೇಷ ಅವಸ್ಥೆ ಒಂದಪ್ಪ ಅಂದ್ರ ನಿದ್ರೆ. ಈಗ ನಾವು ಸುಷುಪ್ತಾವಸ್ಥೆಗೆ ಹೋಗ್ತೀವಲ್ಲ, ಅಜ್ಞಾನ ಹೋದ್ ನಾವು ಅಂದ್ರ ಕಾರಣದೇಹದಲ್ಲಿ ನಿದ್ರಾ. ಆತ್ಮನಲ್ಲಿ ಈ ನಿದ್ದೆ ಮಾಡೋದು ಏನೂ ಇಲ್ಲ. ಮತ್ತೆ ಎಲ್ಲಿ ನಿದ್ದೆ ಎಲ್ಲಿ ಐತಪ್ಪ ಅಂದ್ರ ಕಾರಣ ದೇಹ ಅಂದ್ರ ಅಜ್ಞಾನದಲ್ಲಿ. ಇನ್ನ ಕಾಂತಿ ಅಂದ್ರೆ ಏನ್ರಿ? ಹೊಳಪು, ತೇಜಸ್ಸು. ಇನ್ನ ಜಲದ 5 ತತ್ವಗಳು ಯಾವ್ದು? ಶ್ಲೇಷ್ಮ ಅಂದ್ರ ಜೊಲ್ಲು. ಶ್ಲೇಷ್ಮ, ಸ್ವೇದ, ಮೂತ್ರ, ಶುಕ್ರ, ಶೋಣಿತ. ಕರೆಕ್ಟ್? ಒಂದೇದ್ ಯಾವ್ದ್ರಿ? ಶುಕ್ರ ಅಂದ್ರ ವೀರ್ಯ, ಶೋಣಿತ ಅಂದ್ರ ರಕ್ತ, ಶ್ಲೇಷ್ಮ ಅಂದ್ರ ಜೊಲ್ಲು, ಆಮೇಲೆ ಮೂತ್ರ ಅಂದ್ರ ಮೂತ್ರ, ಸ್ವೇದ ಅಂದ್ರ ಬೆವರು,
ಇದೇನಿದೆ ಜಲದ 5 ತತ್ವಗಳು. ಇನ್ನು ಪೃಥ್ವಿ ತತ್ವಗಳು ಯಾವುವು? ಅಸ್ಥಿ ಅಂದ್ರೆ ಎಲು, ಮಾಂಸ, ಅಸ್ಥಿ, ಮಾಂಸ, ನಾಡಿ, ತ್ವಚ, ರೋಮ. ಅಸ್ಥಿ ಎಲು, ಮಾಂಸ, ನಾಡಿ ಎಷ್ಟದವ್ರಿ? ನಾಡಿಗಳು 72,000 ನಾಡಿಗಳು ಅದಾವ. ಇದ ತ್ವಚ ಮತ್ತು ರೋಮ ಅಂದ್ರೆ ಕೂದಲುಗಳು. ಇವು ಪಂಚಮಹಾಭೂತಗಳ 25 ತತ್ವಗಳ ನಾಮಗಳು. ಇನ್ನು ಪಂಚೀಕೃತ ಪಂಚಮಹಾಭೂತಗಳು ಎಂದು ಯಾವುದಕ್ಕೆ ಹೇಳಲ್ಪಡುತ್ತವೆ? ಯಾವ ಭೂತಗಳ ಪಂಚೀಕರಣವಾಗಿದೆಯೋ, ಯಾವ ಭೂತಗಳ ಪಂಚೀಕರಣವಾಗಿದೆಯೋ ಆ ಭೂತಗಳೇ ಪಂಚೀಕೃತ ಪಂಚಮಹಾಭೂತಗಳು. ಯಾವ ಭೂತಗಳು ಪಂಚೀಕರಣ ಆಗ್ಯಾವಲ್ಲ ಅವಕ್ಕೇನ್ಬೇಕ್ರಿ? ಪಂಚೀಕೃತ ಪಂಚಮಹಾಭೂತಗಳು. ಪಂಚೀಕರಣ ಅಂದ್ರೆ ಏನ್ರಿ? ಕೊಡೋದು. ಪಂಚಭೂತಗಳಲ್ಲಿ ಒಂದೊಂದನ್ನು 2 ಭಾಗಗಳನ್ನು ಮಾಡಿದರೆ ಅವು 10 ಭಾಗಗಳು ಆಗುತ್ತವೆ. ಆಕಾಶ, ವಾಯು, ಜಲ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ 5 ಇದಾವ. ಅದ್ರಾಗ ಏನ್ ಮಾಡುದ್ರಿ? ಒಂದೊಂದ್ರಾಗ 2 ಭಾಗ ಮಾಡುದು ಅಂದ್ರೆ 10 ಭಾಗ ಆದವು. ಅವುಗಳಲ್ಲಿ ಪ್ರಥಮದ 5 ಭಾಗಗಳನ್ನು ಹಾಗೆಯೇ ಇಡಬೇಕು. ಅರ್ಧ ಭಾಗ 5 ಭಾಗ ಇರೋದಲ್ಲ ಹಾಗೆ ಇಡಬೇಕು. ಮತ್ತು ದ್ವಿತೀಯ 5 ಭಾಗಗಳಲ್ಲಿ ಒಂದೊಂದನ್ನು 4 ಭಾಗ ಮಾಡಬೇಕು. ಒಂದೊಂದು ಭಾಗವನ್ನು 4 ಭಾಗಗಳನ್ನು ಮಾಡಬೇಕು. ಆ 4 ಭಾಗಗಳನ್ನು ಆಕಾಶಾದಿ ಭೂತಗಳ ತಮ್ಮ ಯಾವ ಅರ್ಧ ಮುಖ್ಯ ಭಾಗಗಳು ಇಡಲ್ಪಟ್ಟಿದೆಯೋ ಅವುಗಳಲ್ಲಿ ಬೆರೆಸದೆ ಅವುಗಳಿಂದ ಭಿನ್ನವಾದ 4 ಭೂತಗಳ ಅರ್ಧ ಭಾಗಗಳಲ್ಲಿ ಬೆರೆಸಬೇಕು. ಇದು ಪಂಚೀಕರಣ. ಅಂದ್ರೆ ಒಂದು ಭೂತ ಐತ್ರಿ, ಒಂದು ಆಕಾಶ ಅನ್ನೋದ ಒಂದು ಭೂತ ಐತಿ. ಅದ್ರಾಗ ಏನ್ ಮಾಡೋದ್ರಿ ನಾವು? 2 ಭಾಗ ಮಾಡೋದ್ರಿ. ಒಂದ್ ಅರ್ಧ ಭಾಗ ಅದು ತನ್ನದ, ಇನ್ನೊಂದು ಅರ್ಧ ಭಾಗ ಏನೈತಲ್ಲ ಆ ಅರ್ಧ ಭಾಗದೊಳಗ 4 ಭಾಗ ಮಾಡಿ, ಒಂದು ವಾಯು ಕೊಡು, ಒಂದು ಅಗ್ನಿ ಕೊಡು, ಒಂದು ಜಲ, ಒಂದು ಪೃಥ್ವಿ. ಇದಕ್ಕೇನಾಗ್ಬೇಕ್ರಿ? ಪಂಚೀಕರಣ. 5 ಭೂತಗಳ ಪರಸ್ಪರ ಸೇರುವಿಕೆ ಯಾವ ರೀತಿಯಿಂದ ಉಂಟಾಗುತ್ತದೆ? ದೃಷ್ಟಾಂತ ಅಂದ್ರೆ ಏನ್ರಿ? ಉಭಯ ಪಕ್ಷೋ ಸಮ್ಮತೋ ದೃಷ್ಟಾಂತ. ನಿಮಗೂ ಅದು ಗೊತ್ತಿರ್ಬೇಕು, ನಮಗೂ ಗೊತ್ತಿರ್ಬೇಕು. ಹೇಗೆ ಯಾರಾದರೂ 5 ಮಿತ್ರರು ಮಾವಿನ ಹಣ್ಣು, ಬಾಳೆಹಣ್ಣು ಆದಿಯಾಗಿ 5 ವಿಧವಾದ 5 ಫಲಗಳನ್ನು ಒಂದಾಗಿ ಸೇರಿ ತಿನ್ನುವುದಕ್ಕೆ ಪ್ರಾರಂಭಿಸಿದರು. ಆಗ ಸರ್ವರು ತಮ್ಮ ಫಲವನ್ನು 2 ಭಾಗವನ್ನು ಮಾಡಿ ಅರ್ಧ ಭಾಗವನ್ನು ತಮಗೋಸ್ಕರ ಇಟ್ಟುಕೊಂಡರು ಮತ್ತು ಅವಶೇಷ ಅರ್ಧ ಭಾಗವನ್ನು 4 ಭಾಗ ಮಾಡಿ 4 ಮಿತ್ರರಿಗೂ ವಿಭಾಗ ಮಾಡಿ ಕೊಟ್ಟರು. ಆಗ 5 ಫಲಗಳು ಪರಸ್ಪರ ಬೆರೆಯುವುದು ಆಗುತ್ತದೆ. ಅವ್ರೇನ್ ಮಾಡಿದ್ರಿ? 5 ಮಂದಿ ಇದ್ರು, ಸ್ನೇಹಿತರಿದ್ರು. ಅವ್ರೇನ್ ಮಾಡಿದ್ರಿ? 5 ಮಂದಿ 5 ರೀತಿ ಹಣ್ಣು ತಂದಿದ್ರು. ಅವ್ರು ಒಬ್ಬ ಮಾವಿನ ಹಣ್ಣು, ಒಬ್ಬ ಬಾಳೆಹಣ್ಣು, ಇನ್ನೂ ಮುಂತಾದ ಹಣ್ಣು ತಂದಿದ್ದಾವ. ಅವಾಗ ಅವ್ರ ಏನ್ ಮಾಡಿದ್ರಿ? 5 ವಿಧವಾದ 5 ಫಲಗಳನ್ನು ಒಂದೊಂದಾಗಿ ಸೇರಿ ತಿನ್ನುವುದಕ್ಕೆ ಪ್ರಾರಂಭಿಸಿದರು. ಆಗ ಸರ್ವರು ತಮ್ಮ ಫಲವನ್ನು 2 ಭಾಗ, ಅವ್ರೇನ್ ಮಾಡಿದ್ರಿ? ಅರ್ಧ ಭಾಗ ತಮ್ಗಿಡ್ಕೊಂಡ್ರು, ಇನ್ನ ಅರ್ಧ ಭಾಗ ಏನ್ ಮಾಡಿದ್ರು? 4 ಮಂದಿ ಹಂಚಿದ್ರು. ಅರ್ಧ ಭಾಗವನ್ನು ತಮಗೋಸ್ಕರ ಇಟ್ಟುಕೊಂಡು ಮತ್ತು ಉಳಿದ ಅರ್ಧ ಭಾಗವನ್ನು 4 ಭಾಗಗಳನ್ನು ಮಾಡಿ ಸರ್ವ ಮಿತ್ರರಿಗೂ ವಿಭಾಗ ಮಾಡಿ ಕೊಟ್ಟರು. ಸಿದ್ಧಾಂತ: ಆಕಾಶವನ್ನು 2 ಭಾಗ ಮಾಡಿ, ಅವುಗಳಲ್ಲಿ 1 ಭಾಗವನ್ನು ಹಾಗೆ ಇಡಬೇಕು. ಆ 1 ಭಾಗ ಯಾವ್ದ್ರಿ? ಮುಖ್ಯ ಭಾಗ ಯಾವುದು? ಆಕಾಶದ ಯಾವುದು? ಶೋಕ. ಆಕಾಶದ ಮುಖ್ಯ ಭಾಗ ಯಾವುದು? ಶೋಕ. ಅದೇ ಮಾಡ್ಬೇಕ್ರಿ, ಹಂಗ ಇಡ್ಬೇಕಾದ. ಮತ್ತು 2ನೇ ಭಾಗವನ್ನು 4 ಭಾಗ ಮಾಡಿ ಅವುಗಳಲ್ಲಿ ಆಕಾಶದಲ್ಲಿ ಬೆರೆಸದೆ, ಅರ್ಧ ಭಾಗ ಆಕಾಶಕ್ಕೆ ತನಕ ಇಟ್ಕೊಂಡೈತಿ, ಇನ್ನು ಅರ್ಧ ಭಾಗ ಏನೈತಲ್ಲ ಅದನ್ನ 4 ಭಾಗ ಮಾಡಿ ಆಕಾಶದಲ್ಲಿ ಬೆರೆಸಬಾರದು. ಮತ್ತೇನ್ ಮಾಡ್ಬೇಕ್ರಿ? ಒಂದು ವಾಯುವಿನಲ್ಲಿ, ಅಂದ್ರೆ ಕಾಮ ಏನ್ ಮಾಡ್ತಿರದ? ವಾಯು ಕೊಟ್ಟು ಒಂದು ಅಗ್ನಿಗೆ ಹೋತು,
ಯಾವ್ದ್ರಿ? ಕ್ರೋಧ. ಕ್ರೋಧ ಅನ್ನೋದು ಅಗ್ನಿ. ಒಂದು ಜಲದಲ್ಲಿ ಮೋಹ, ಅದು ಜಲ ಕೊಡ್ತು. ಮತ್ತೊಂದು ಪೃಥ್ವಿ ಯಾವ್ದು ಕೊಡ್ತೀರಿ? ಭಯ. ಏನ್ ಮಾಡ್ತಿರದ? ಭಯ. ಅಂದ್ರ ತಂದ್ ಯಾವ್ದ್ರಪ್ಪ ಅಂದ್ರ ಮುಖ್ಯ ಭಾಗ ಶೋಕ ತಂದ್ ಹಿಡ್ಕೊಂಡು ಇನ್ನು ನಾಲ್ಕಿದ್ವಲ್ರು ಯಾವು? ಕಾಮ, ಕ್ರೋಧ, ಮೋಹ, ಭಯ. ಇವು ನಾಲ್ಕು ಏನ್ ಮಾಡ್ತೀರಿ? ಕಾಮ ಏನ್ ಮಾಡ್ತು? ವಾಯು ಕೊಡ್ತು. ಕಾಮ. ಕ್ರೋಧ ತೇಜದಲ್ಲಿ, ಆಮೇಲೆ ಕಾಮ, ಕ್ರೋಧ, ಮೋಹ ಜಲದಲ್ಲಿ, ಆಮೇಲೆ ಭಯ ಪೃಥ್ವಿಯಲ್ಲಿ. ಬೆರೆಸಬೇಕು, ಈ ರೀತಿ ಕೂಡಬೇಕ್ರಿ ಅವ. ಇನ್ನು ವಾಯುವನ್ನು ಎರಡು ಭಾಗ ಮಾಡಿದ್ವಿ. ಅವುಗಳಲ್ಲಿ ಒಂದು ಭಾಗವನ್ನು ಹಾಗೆ ಇಡಬೇಕು. ಒಂದು ಭಾಗ ಯಾವ್ದಿರೋದು? ವಾಯುವಿನ ಮುಖ್ಯ ಭಾಗ ಹಾಗೆ ಇಡಬೇಕು. ಧಾವನ ಓಡುವುದೇನಿತ್ತು? ಧಾವನ ವಾಯುವಿನ ಮುಖ್ಯ ಭಾಗ, ಅದು ಹಾಗೆ ಇಡಬೇಕು. ಮತ್ತು ಎರಡನೆಯ ಭಾಗವನ್ನು 4 ಭಾಗ ಮಾಡಿ ಅವುಗಳಲ್ಲಿ ವಾಯುವಿನಲ್ಲಿ ಬೆರೆಸದೆ, ಅದು ವಾಯುವಿನ ಬೆರೆಸಬಾರ್ದು. ಮತ್ತೆ ಏನ್ ಮಾಡ್ಬೇಕಪ್ಪ? ಒಂದು ಆಕಾಶದಲ್ಲಿ, ಯಾವ್ದ್ರಿ? ಪ್ರಸಾರಣ, ಅದನ್ನತ್ತ ಆಕಾಶದಲ್ಲಿ ಬೆರೆಸಿದ್ವಿ. ಒಂದು ತೇಜದಲ್ಲಿ, ಯಾವ್ದ್ರದ? ಚಲನ. ಯಾವ್ದ್ರಿ? ಚಲನ ಅಲ್ಲ, ಚಲನ ಅಲ್ಲ. ಒಂದು ಆಕಾಶದಲ್ಲಿ, ಒಂದು ತೇಜದಲ್ಲಿ ಅಂತಂದ್ರ ವಲನ. ವಲನ ಏನ್ರದ? ಅಲ್ಲಾಡೋದು ಏನೈತಲ್ಲ, ಅದು ತೇಜದಲ್ಲಿ. ಮತ್ತು ಒಂದು ಜಲದಲ್ಲಿ ಅಂದ್ರೆ ಚಲನ. ಇನ್ನೊಂದು ಪೃಥ್ವಿಯಲ್ಲಿ ಯಾವ್ದ್ರಿ? ಆಕುಂಚನ. ಆಕುಂಚನ ಬೆರೆಸಿದ್ವಿ. ಇನ್ನ ತೇಜವನ್ನು 2 ಭಾಗ ಮಾಡಿ ಅದರಾಗ ಅವುಗಳಲ್ಲಿ ಒಂದು ಭಾಗವನ್ನು ಹಂಗ ಇಡಬೇಕು. ಒಂದು ಭಾಗ ಯಾವ್ದಿರದ? ಕ್ಷುಧ. ತೇಜದ ಮುಖ್ಯ ಭಾಗ ಯಾವ್ದಪ್ಪ? ಕ್ಷುಧ. ಅದೇನ್ ಮಾಡ್ಬೇಕ್ರಿ? ಹಾಗೆ ಇಡಬೇಕು. ಮತ್ತು ಎರಡನೆಯ ಭಾಗವನ್ನು 4 ಭಾಗ ಮಾಡಿ ಅವುಗಳಲ್ಲಿ ಅವುಗಳಲ್ಲಿ ತೇಜದಲ್ಲಿ ಬೆರೆಸದೆ ಒಂದು ಆಕಾಶದಲ್ಲಿ, ಯಾವ್ದ್ರಿ? ಆಕಾಶದಲ್ಲಿ ನಿದ್ರಾ. ನಿದ್ರಾ ಆಕಾಶದಲ್ಲಿ. ಯಾಕಂತಂದ್ರ ನಿದ್ದೆ ಆತಪ್ಪ ಅಂತಂದ್ರ ಶೂನ್ಯ. ನಿದ್ರಾ ಪುರುಷ ಯಾಕಂದ್ರ ನಿದ್ದಿಗೋದ ಅಂದ್ರ ಶೂನ್ಯ ಆಗ್ತದೆ. ಅದಕ್ಕೆ ಅದೇನಾತ್ರಿ? ನಿದ್ರಾ ಅನ್ನೋದು ಆಕಾಶದಲ್ಲಿ ಬೆರೆಸಬೇಕು. ಆಮೇಲೆ ಒಂದು ವಾಯುವಿನಲ್ಲಿ ಯಾವುದು? ತೃಷ, ಅದು ವಾಯುವಿನಲ್ಲಿ ಬೆರೆಸಿದ್ವಿ. ಇನ್ನೊಂದು ಯಾವ್ದ್ರಿ? ಜಲದಲ್ಲಿ ಯಾವುದು? ಶುಕ್ರ. ಜಲದಲ್ಲಿ ಯಾವುದು? ಜಲದಲ್ಲಿ ಶುಕ್ರ ಅಲ್ಲ, ಜಲದಲ್ಲಿ ಕಾಂತಿ. ಜಲದಲ್ಲಿ ಕಾಂತಿ. ಆಮೇಲೆ ಪೃಥ್ವಿಯಲ್ಲಿ ಆಲಸ್ಯ. ಪೃಥ್ವಿಯಲ್ಲಿ ಯಾವ್ದ್ರಿ? ಆಲಸ್ಯ. ಜಲವನ್ನು 2 ಭಾಗ ಮಾಡಿ ಅವುಗಳಲ್ಲಿ ಒಂದು ಭಾಗವನ್ನು ಹಾಗೆ ಇಡಬೇಕು. ಎರಡನೆಯ ಭಾಗವನ್ನು 4 ಭಾಗ ಮಾಡಿ ಅವುಗಳಲ್ಲಿ ಜಲದಲ್ಲಿ ಬೆರೆಸದೆ, ಅಂದ್ರೆ ಜಲದ ಮುಖ್ಯ ಭಾಗ ಶುಕ್ರ. ಯಾವ್ದ್ರಿ? ಮುಖ್ಯ ಭಾಗ ಯಾವುದು? ಶುಕ್ರ. ಒಂದು ಆಕಾಶದಲ್ಲಿ ಅಂದ್ರ ಶ್ಲೇಷ್ಮ. ಯಾವ್ದ್ರಿ? ಶ್ಲೇಷ್ಮ. ಒಂದು ವಾಯುವಿನಲ್ಲಿ ಸ್ವೇದ. ಒಂದು ಅಗ್ನಿಯಲ್ಲಿ ಯಾವ್ದ್ರಿ? ಮೂತ್ರ. ಜಲದ್ದೇನಾತ? ಅಗ್ನಿಗೋತ. ಯಾಕ? ಅದು ಉಷ್ಣ ಐತಿ. ಉಷ್ಣ. ಬೆಂಕಿಯು ಕೂಡ, ಅಗ್ನಿಯು ಕೂಡ ಉಷ್ಣ, ಮೂತ್ರವು ಕೂಡ ಉಷ್ಣ. ಮತ್ತು ಒಂದು ಪೃಥ್ವಿಯಲ್ಲಿ ಅಂದ್ರೆ ರುಧಿರ, ರಕ್ತ. ಯಾಕ? ಅದು ಕೆಂಪೈತಿ, ಪೃಥ್ವಿ ಕೂಡ. ಇನ್ನ ಪೃಥ್ವಿಯನ್ನು 2 ಭಾಗ ಮಾಡಿ ಅವುಗಳಲ್ಲಿ ಒಂದು ಭಾಗವನ್ನು ಹಾಗೆ ಇಡಬೇಕು. ಮತ್ತು ಎರಡನೇ ಭಾಗವನ್ನು 4 ಭಾಗ ಮಾಡಿ ಅವುಗಳನ್ನು ಪೃಥ್ವಿಯಲ್ಲಿ ಬೆರೆಸದೆ, ಅಂದ್ರೆ ಪೃಥ್ವಿಯ ಮುಖ್ಯ ಭಾಗ ಯಾವ್ದ್ರಿ? ಅಸ್ಥಿ. ಎಲು ಅನ್ನೋದ ಪೃಥ್ವಿಯ ಮುಖ್ಯ ಭಾಗ ಐತಿ. ಒಂದು ಆಕಾಶದಲ್ಲಿ ಯಾವ್ದ್ರಿ? ನಾನು ಸ್ವಾಗತ. ರೋಮ. ರೋಮ, ಅದು ಆಕಾಶದಲ್ಲಿ ಬೆರೆಸು. ಒಂದು ವಾಯುವಿನಲ್ಲಿ ತ್ವಚೆ, ಅದು ವಾಯುವಿನಲ್ಲಿ. ಆಮೇಲೆ ಒಂದು ಅಗ್ನಿಯಲ್ಲಿ ನಾಡಿ, ಕರೆಕ್ಟ್. ಆಮೇಲೆ ಒಂದು ಜಲದಲ್ಲಿ ಮಾಂಸ, ಒಂದು ಜಲದಲ್ಲಿ ಬೆರೆಸಬೇಕು. ಈ ರೀತಿಯಾಗಿ ಪಂಚಮಹಾಭೂತಗಳ
ಪರಸ್ಪರ ಸೇರುವಿಕೆಯಿಂದಲೇ 20 ತತ್ವಗಳು ಉಂಟಾದವು. ಈಗ 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 ಅವ್ರು ಏನ್ ಮಾಡಿದ್ರೆ ಪರಸ್ಪರ ಎಲ್ಲವೂ ಕುಡಿದ್ವು. ಈಗ ಮೊದಲು ಕುಡಿದಿಲ್ಲ ಅವು. ಆಕಾಶದ 5 ತತ್ವಗಳು ಯಾವುವು? ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಇನ್ನೂ ಅವ ಕುಡಿರ್ಲಿಲ್ಲ. ಈಗ ಏನಾತ್ರಿ? ಪರಸ್ಪರ ಒಂದರಾಗ ಒಂದ ಕುಡಿದ್ಮ್ಯಾಗ ಏನಾತ್ರಿ? ಪಂಚೀಕರಣವಾಯ್ತು. ಪಂಚಮಹಾಭೂತಗಳ 25 ತತ್ವಗಳು ಹೇಗೆ ಉಂಟಾದವು? ಸರ್ವಭೂತಗಳ ತಮ್ಮದಾದ ಒಂದೊಂದು ಮುಖ್ಯ ಭಾಗವು ಇದೆ. ಯಾಕಂದ್ರೆ ಒಂದೊಂದು ಮುಖ್ಯ ಭಾಗವು ಇದೆ ಮತ್ತು ಅಮುಖ್ಯವಾದ 4 ಭಾಗಗಳು ಅನ್ಯಭೂತಗಳು ಬಂದು ಸೇರ್ಯಾವ. ಅದಲ್ರಿ ಆಕಾಶದ ಮುಖ್ಯ ಭಾಗ. ಆಕಾಶ ಮುಖ್ಯ ಭಾಗ ಯಾವುದು? ಶೋಕ. ಇನ್ನು ಉಳಿದ 4 ಭೂತಗಳು ಬಂದು ಆಕಾಶದಲ್ಲಿ ಏನಾಗ್ಯಾವ್ರಿ? ಸೇರ್ಯಾವ. ಯಾವ ಸೇರ್ಯಾವು? ಆಕಾಶದ ಯಾವ್ದ್ರಿ? ಶೋಕ ಬಂದೈತಿ. ಆಕಾಶದಲ್ಲಿ ಶೋಕ ಬಂದೈತಿ. ಆಮೇಲೆ ವಾಯುವಿಂದ ಏನ್ ಬಂದೈತ್ರಿ? ವಾಯುವಿಂದು ಮುಖ್ಯ ಭಾಗ. ಆಕಾಶದ್ದು ಶೋಕ, ವಾಯುವಿಂದು ಪ್ರಸಾರಣ. ವಾಯುವಿಂದ ಏಮೈತ್ರಿ? ಪ್ರಸಾರಣ. ಅದು ಆಕಾಶಕ್ಕೆ ಹೋಗೈತಿ. ಆಮೇಲೆ ತೇಜದ್ದು ನಿದ್ರಾ, ಅದು ಆಕಾಶಕ್ಕೆ ಬಂದೈತಿ. ಆಮೇಲೆ ಜಲದ್ದು ಶ್ಲೇಷ್ಮ, ಅದು ಆಕಾಶದಾಗ ಐತಿ. ಆಮೇಲೆ ಪೃಥ್ವಿದು ರೋಮ, ಅದು ಆಕಾಶದಾಗ ಐತಿ. ಈ ರೀತಿ ಏನಾದ್ರೂ ಪರಸ್ಪರ ಸೇರುವಿಕೆ. ಒಂದೊಂದು ಮುಖ್ಯ ಭಾಗ ತಮ್ಮದಾದ ಒಂದೊಂದು ಮುಖ್ಯ ಭಾಗವು ಇದೆ ಮತ್ತು ಅಮುಖ್ಯವಾದ 4 ಭಾಗಗಳು ಅನ್ಯಭೂತಗಳಲ್ಲಿ ಸೇರಿವೆ. ಅದರಿಂದ ಒಂದೊಂದು ಭೂತದಲ್ಲಿ 5 ತತ್ವಗಳು ಆದವು. ಈ ಸರ್ವವು ಸೇರಿ 25 ತತ್ವಗಳು ಆದವು. ಇನ್ನು ಮುಂದೆ ಪ್ರಶ್ನೆ, ಸ್ಥೂಲ ದೇಹದಲ್ಲಿ ಈ 25 ತತ್ವಗಳು ಹೇಗೆ ಇರುತ್ತವೆ? ಸ್ಥೂಲ ದೇಹದಲ್ಲಿ ಈ 25 ತತ್ವಗಳು ಹೇಗೆ ಅದಾವಪ್ಪ ಅಂತ ಶಿಷ್ಯ ಪ್ರಶ್ನೆ ಮಾಡೇನ್ರಿ. ಅದ ಮತ್ತೆ ನಾಳೆ ವಿಚಾರ ಮಾಡುವಂತ ಹೇಳಿ ತನ್ನ 2 ನುಡಿ ಪುಷ್ಪಗಳನ್ನು ಸದ್ಗುರು ಚರಣಾರವಿಂದಗಳಿಗೆ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ. ಹರಿ ಓಂ ತತ್ಸತ್.